ಹೋಗುತ್ತಿರುವನಲ್ಲ, ಮುಖ ನೋಡ ಬ್ಯಾ ಮಾಡ. ಕಾಳಗದಲ್ಲಿ ಬಲರಾಮನ ಗೆಲ್ಲುವ ಸೂರರು ಈ ಧರಣಿಯ ಮೇಲೆ ಯಾರು ಇಲ್ಲವೇ ಇಲ್ಲ. ಇಲ್ಲಪ್ಪ. ಅಂದ ಮೇಲೆ ಪಾಂಡವರಿಂದ ಏನಾಗುವುದು? ನನ್ನಿಂದಲೂ ಸಾಧ್ಯವಿಲ್ಲ. ಒಳ್ಳೆಯದು, ಇದಕ್ಕೆ ತಕ್ಕ ಹಂಚಿಕೆಯನ್ನು ಮಾಡುತ್ತೇನೆ. ನಾನು ಈಗಲೇ ಒಂದು ವೃದ್ಧ ಆಕಳವಾಗಿ ಅದನ್ನು ಬಲರಾಮನ ಕೈಯಿಂದ ಕೊಲ್ಲಿಸಿ ಬಲರಾಮನನ್ನು ಭೂಪ್ರದಕ್ಷಿಣೆಗೆ ಕಳಿಸುತ್ತೇನೆ. ಒಳ್ಳೆಯದು, ನಾನು ಈಗಲೇ ಬಲರಾಮನಲ್ಲಿಗೆ ಹೋಗಿ ಬರುತ್ತೇನೆ. ಈ ಆಟವನ್ನು ನನ್ನ ಸುತ್ತುಗಟ್ಟುತ್ತಲ್ಲ, ನಾನು ಸ್ವಲ್ಪ ಮುಂದಕ್ಕೆ ಹೋಗಿ ಈ ಆಟವನ್ನು ಮುಂದಕ್ಕೆ ಬರುವುದು, ಹಿಂದಕ್ಕೆ ಬರುವುದು. ನಿನ್ನ ಬೆನ್ನತ್ತಿದೆ. ಈ ಆಟವನ್ನು ನನಗೆ ದಾರಿ ಬಿಡೋದಲ್ಲ, ಹಚ್ಚಗಟ್ಟುವುದಿಲ್ಲ. ಆ ಜರ್ಸಿ ಆಕಳ ಪಾಪಿಯಾದ ಪಶುವೆ, ಸರಿಯಿಂದಕ್ಕೆ. ಅಯ್ಯೋ ಶಿವ ಶಿವ, ನಾನು ಹೇಗೆ ಮಾಡಲಿ? ಕಾಲೆತ್ತು ಪ್ರಾಣ ಬಿಡುತ್ತಾರೆ. ತೆರಿಗೆ ಸುತ್ತಿಕೊಂಡನಲ್ಲ, ಈ ಪಾಪವನ್ನು ಹೇಗೆ ಕಳೆದುಕೊಳ್ಳಲಿ? ಹೆಂಗ್ ಕಲ್ತೀನಿ? ಅಯ್ಯೋ ಸಾಂಬಶಿವ, ನಾನು ಹೇಗೆ ಮಾಡಲಿ? ಆಕ ಒದ್ರೆ ಸತ್ತಿದೆ. ಹೇ ಅಣ್ಣ ಬಲರಾಮ ಚಕ್ರವರ್ತಿ, ಏಕೆ ಸಣ್ಣ ಮುಖ ಮಾಡಿಕೊಂಡು ಕಣ್ಣು ತುಂಬ ನೀರು ತಂದು ಚಿಂತಿಸುತ್ತ ಅಂತ ಕಷ್ಟ ಏನು ಬಂದಿರುವುದು? ಪೇಳೈ ಅಗ್ರಜ, ಈ ಪಾಪಿ ಮಾಡಿದ ಕೃತ್ಯವೋ ಗೋಹತ್ಯವೋ? ಏನು ಅಣ್ಣ, ಗೋಹತ್ಯವನ್ನು ಮಾಡಿದ್ಯಾ? ಅಯ್ಯೋ ಶಿವ ಶಿವ, ಈ ಶಬ್ದವನ್ನು ಈ ಕಿವಿಲಿಂದ ಕೇಳಲಾರೆ. ಏ ತಮ್ಮ ಶ್ರೀಕೃಷ್ಣ, ಈ ಆಕ ಕೊಲ್ಲಿದ ಪಾಪವನ್ನು ಕಳೆದುಕೊಳ್ಳಬೇಕಾದರೆ ಯಾರದವನ್ನು ಮಾಡಬೇಕು? ಶ್ರೀಕೃಷ್ಣ. ಹೇ ಅಣ್ಣ ಬಲರಾಮ ಚಕ್ರವರ್ತಿ, ಈ ಪಾಪವನ್ನು ಕಳೆದುಕೊಳ್ಳಬೇಕಾದರೆ 21 ದಿವಸ ಭೂಪ್ರದಕ್ಷಿಣೆ ಮಾಡಿದರೆ ಈ ಪಾಪವು ಪರಿಹಾರವಾಗುವುದು. ಆದರೆ ಕೌರವನ ಬೆಂಬಲವಾಗಿ ಯುದ್ಧಕ್ಕೆ ಬರುತ್ತೇನೆಂದು ಮಾತು ಕೊಟ್ಟಿರುವಿಯಲ್ಲ, ಯುದ್ಧವನ್ನು ಯಾವಾಗ ಮಾಡುವಿ? ಭೂಪ್ರದಕ್ಷಿಣೆಗೆ ಯಾವಾಗ ಹೋಗುವಿ? ಪೇಳೈ ಅಗ್ರಜ. ಕೌರವ ಉಳಿಲಿಲ್ಲ. ನನ್ನ ಪಾಪವ ಪರಿಹಾರ ಆದರೆ ಸಾಕು. ಆ ಕೌರವನ ರಾಜ್ಯವು ನನಗೆ ಯಾತಕ್ಕೆ ಬೇಕು? ನಾನು ಈಗಲೇ ಭೂಪ್ರದಕ್ಷಿಣೆಗೆ ಹೋಗುತ್ತೇನೆ. ಹೇ ಅಣ್ಣ ಬಲರಾಮ ಚಕ್ರವರ್ತಿ, ಆದರೆ ನಿನ್ನ ಒಂದು ಮಾತು ಇರುವುದು. ಅದು ಏನು ಅಂದರೆ, ಪಾಂಡವರು ಕೌರವ ಒಂದೇ ಭಾವಿಸಿ ಯುದ್ಧವನ್ನು ಏರ್ಪಡಿಸು. ನಾನು ಈಗಲೇ ಭೂಪ್ರದಕ್ಷಿಣೆಗೆ ಹೋಗುತ್ತೇನೆ.
ಬಸರ ಪಾಪ ಕಳ್ಕೋಬೇಕಂತ ಆಹಾ ಕೃಷ್ಣಪ್ಪಂದಿದು ಊಟ ಎಲ್ಲ ಆಟ. ಅಣ್ಣನಾದ ಬಲರಾಮ ಚಕ್ರವರ್ತಿಯನ್ನು ಭೂಪ್ರದಕ್ಷಿಣೆಗೆ ಕಳುಹಿಸಿದೆನು. ಕಳಿಸಿಬಿಟ್ಟಲ್ಲಪ್ಪ ಅಪ್ಪ. ಇನ್ನು ಮೇಲೆ ಉದ್ದವಾಗಿ ಹಚ್ಚುವ ನಾಮವನ್ನು ಅಡ್ಡವಾಗಿ ಹಚ್ಚಿದರೆ ಕೇಳುವರ್ಯಾರು? ಹೆಂಗ ಹಚ್ಚಿದ್ರಿ? ಈ ಕಳ್ಳ ಕೌರವ ಬಲರಾಮನ ಸಹಾಯ ಪಡಿಲಿಕ್ಕೆ ಬಂದಿರುವೆಯಾ ಮೂರ್ಖ? ಇನ್ನು ಮೇಲೆ ನೀನು ಜೀವದಿಂದ ಬದುಕಿಕೋ, ನೋಡಿಕೊಳ್ಳುತ್ತೇನೆ. ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲಿಸದಿದ್ದರೆ ನನ್ನ ಛಲವು ತೀರುವುದಿಲ್ಲ. ಮೊದಲು ನಾನು ನಿನ್ನಲ್ಲಿಗೆ ಬಂದು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಹಂಚಿಕೊಡು ಎಂದು ಕೇಳಿದರೆ ನನ್ನನ್ನು ಪಾಶದಿಂದ ಕಟ್ಟಲಕ್ಕೆ ಬಂದಿರುವೆಯಾ ಮೂರ್ಖ? ಅಹಹ, ಈ ಶ್ರೀಕೃಷ್ಣನು ಯಾರೆಂದು ತಿಳಿದಿರುವಿ? ನಂಬಿದ ಪಾಂಡವರಿಗೆ ಪಂಚ ಪ್ರಾಣನು, ನಂಬದ ನಿಮ್ಮಂತ ಮೂಢರಿಗೆ ಗಂಟಲ ಗಾಳನು, ನಿಂದಕ ಅಜ್ಞಾನಂದಕ. ಉಚ್ಚ ಕುರಿಯ ತೋಳವನ್ನು ನೆಚ್ಚಿದರೆ ಅದು ಕಚ್ಚದೆ ಹಾಗೆ ಬಿಟ್ಟಿತೆ. ಇನ್ನು ಮೇಲೆ ನೋಡಿಕೋ ಈ ಕೃಷ್ಣನ ಆಟವನ್ನು. ನಾನು ಪಾಂಡವರಲ್ಲಿಗೆ ಹೋಗಿ ಅರ್ಜುನನಿಗೆ ಸಾರಥಿ ಆಗಿ ಮೂರ್ಛೆಗಳು ಬೆರಗಾಗುವಂತೆ ಸಮರ ದುರ್ಜಯವನ್ನು ಅರ್ಜುನನಿಗೆ ಬೋಧಿಸಿ ಈ ಯುದ್ಧವನ್ನು ಏರ್ಪಡಿಸುವೆನು. ಒಳ್ಳೆಯದು, ನಾನು ಈಗಲೇ ಪಾಂಡವರಲ್ಲಿಗೆ ಹೋಗಿ ಬರುತ್ತೇನೆ. ನತ ಜನ ಪರಿಪಾಲನ ಶ್ರುತಿ ಜೀವನ ನುತಿಸುವ ಭಕ್ತರಿಗೆ ನಾ ಅತಿ ಪ್ರೇಮ, ನುತಿಸುವ ಭಕ್ತರಿಗೆ ನಾ ಅತಿ ಪ್ರೇಮ. ನತ ಜನ ಪರಿಪಾಲನ ನಂಬಿದ ಪಾಂಡವರಿಗೆ ಪಂಚ ಪ್ರಾಣನ, ನಂಬಿದ ಪಾಂಡವರಿಗೆ ಪಂಚ ಪ್ರಾಣನ. ಹುಂಬ ಕೌರವನ ಗಂಟಲ ಗಾಣ, ಹುಂಬ ಕೌರವನ ಗಂಟಲ ಗಾಣ. ಮಂದರಗಿರಿಧರ ಮುಕುಂದನ, ಮಂದರಗಿರಿಧರ ಮುಕುಂದನ. ನತ ಜನ ಪರಿಪಾಲನ ಶ್ರುತಿ ಜೀವನ ನುತಿಸುವ ಭಕ್ತರಿಗೆ ನಾ ಅತಿ ಪ್ರೇಮ, ನುತಿಸುವ ಭಕ್ತರಿಗೆ ನಾ ಅತಿ ಪ್ರೇಮ. ನತ ಜನ ಪರಿಪಾಲನ. ಕೃಷ್ಣ ಪಾತ್ರ ಮಾಡಿದಂತ ಬಾಲಕ ಕರ್ಣ ಶಕುನಿ ಜೈದ್ರಥ ದುಶ್ಯಾಸನ ಮುಂತಾದ ವೀರಾದಿ ವೀರರೇ, ಪಾಂಡವರ ಗಂಟಲು ಮರಿಯುವುದಕ್ಕೆ ಎಂಟಕ್ಷಣಿ ಮಾರ್ಬಲವು ಬಂದು ಕೂಡಿತು. ಬಲವಂತನಾದ ಬಲರಾಮನು ಎಂಟಕ್ಷಣಿ ಮಾರ್ಬಲವು ಬಂದು ಕೂಡಿತು. ಒಟ್ಟಿಗೆ 11 ಅಕ್ಷಣಿ ಮಾರ್ಬಲವು ಬಂದು ಕೂಡಿತು. ಆದರೆ ಬಲರಾಮನು ಯಾವ ಕಾರಣಕ್ಕೆ ಬರಲಿಲ್ಲ, ಏನು ತಿಳಿಯಲಿಲ್ಲ. ಒಳ್ಳೆಯದು. ಎಲೈ ಮಾವನಾದ ಶಕುನಿ, ಎತ್ತ ಕಡೆಗೆ ಬರುವಂತವನಾಗು. ಈಗ ನಡೆದಿರುವ 21 ದಿವಸದ ಯುದ್ಧದಲ್ಲಿ ಪಂಚ ಪಾಂಡವರನ್ನು ಕೊಂದು ನಿಶ್ಚಿಂತರಾಗಬೇಕಾದರೆ ಶೈಲಾದಿ ಪಟ್ಟವನ್ನು ಯಾರಿಗೆ ಕಟ್ಟಬೇಕು? ಚೆನ್ನಾಗಿ ಬಾಧಿಸಿ ಈ ಮಾವನವರೇ. ಪ್ರಥಮದಲ್ಲಿ ವಿಜಯ ಸಂಪಾದಿಸರೆ ಸೈನ್ಯಾದಿ
ಪಟ್ಟವನ್ನು ಕಟ್ಟಿದ್ರೆ ಉತ್ತಮವಾಗುವುದು. ಆದ್ರೆ ಭೀಷ್ಮರ ಗೆಲ್ಲೋರು ಆ ಪಾಂಡವ ದಂಡಿನ ಮತ್ತೆ ಯಾರು ಇಲ್ಲವೇ ಕೇಳಿದ ಕೌರವ ಅಂದ್ರ. ಹೌದು ಹೌದು ಮಾವರವರೇ, ನಮ್ಮ ಮುತ್ತಜ್ಜನಾದ ಭೀಷ್ಮರಿಗೆ ದಳಪತಿ ಪಟ್ಟವನ್ನು ಕಟ್ಟಿದರೆ ಉತ್ತಮವು ಆಗುವುದು. ಸಾರಥಿ ಜಾಗೃತಿಯಿಂದವಾಗಿ ನಮ್ಮ ಮುತ್ತಜ್ಜನಾದ ಭೀಷ್ಮರನ್ನು ಕರೆದುಕೊಂಡು ಬರುವಂತವನಾಗು. ಸಾರಥಿ ಅತಿ ಜಾಗೃತಿ. ವಯಸ್ಸಾಗಿಬಿಟ್ಟೈತಿ. ಇದೇನು ವಯಸ್ಸಾಗಿ ಬೇಸಿ ಅಡ್ಡಾಡನಿ. ಹಲೋ ಗಿರಿಗೌಡ, ಕರೆ ಗಿರಿಗೌಡ ಅಲ್ಲಿ ಬಿಟ್ಬಿಟ್ಟ ಒಲೆ ಆಹೋ ಯಜ್ಜ ಗಲಾಟಿ ಮಾಡ ಹುಡ್ನ ಅಕ್ಕೆ ಜಜ್ಜ ತಾವುದಾರು ಯಜ್ಜ ತಮ್ಮನ್ನ ಮಾಂಕಿತವನ್ನು ಹೇಳಬೇಕು. ಇವನ ಸಕಲ ಪಾದಮ್ಮ ದಿವಸ ರಾತ್ರಿಯಿಂದ ಸವಿಸವಿಂದ ಸ್ತವನ ಮಾಡಿ ಪದಕಲಿಂದ ಪವಳಕ್ಕೆ ಹಚ್ಚಿದ ರಾಜಭವನಕ್ಕೆ ರವಿ ಕಿರಣದಂತೆ ಸಾಗಿ ಬಂದಿರುವ ಸೋಹಳಂತ ಎರೆನಮ್ಮಿನ ಭಕ್ತನಿಂದ ವಿಚಾರಿಸುವ ಏನಿದಾರು ಕೆಂಕರ ಸುಖಂಕರ ನನಗೆ ಸಾರಥಿ ಎನ್ನುವರು ರಾಜ ತಮ್ಮನ ಮಾಂಕಿತವನ್ನು ಹೇಳಬೇಕು. ಸಾರಥಿ ನಾವು ದಾರಂದರೆ ಯಾರ ಮೆಲ್ಕ ಲೋಕಗಳನ್ನು ಭೂರಿ ದೋಷದಿಂದ ಪರಿಪಾಲಿಸುವ ನಾರಾಯಣನ ಆವಿ ಕಮಲದಿಂದ ಉದ್ಭವಿಸಿದ ಬ್ರಹ್ಮ ಅಂತ ಸರಸ್ವತಿ ನಾಥನ ಮಾನಸಾಂತರದ ಜನಿಸಿ ಬಂದ ಲೋಕಗಳನ್ನು ಸಂಚರಿಸುತ್ತ ಪರಮಾತ್ಮನ ನೆನೆಸುವ ಪರಮ ಪಾಪಿ ದುರುಳಕ್ಕೆ ಸಲಿಗೆ ಗಮಿಸಿ ಹರಿಹರಾದಿಗಳ ಮೇಲೆ ಊರತ್ತನ್ನೆಡೆ ಎಂದು ಉಪದೇಶಿ ಪಾರ್ವತಿ ಪರಮೇಶ್ವರ ಪ್ರೀತಿಯ ಭಕ್ತರಿಗೆ ಮಾರ್ಗವನ್ನು ತೋರಿಸಿ ಭಗವದ್ಯ ಪಾರಿಗಳಿಗೆ ಸಹಾಯಕರ್ತನಾಗಿ ವರ್ತಿಸುವ ಭೀಷ್ಮಾಚಾರ್ಯ ಸೂತ ಸುರಕುಲ ಸಂಜಾತ ಭೀಷ್ಮಾಚಾರ್ಯರಾದ್ರೂ ಸಹಜವಾದಿ ದೇವ ಕತ್ತಲಾಗಿಟ್ಟಾಗ ಯಾಕೆ ಬಂದಂತ ಕೇಳಿದ್ನಪ್ಪ. ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಆಟಗುಡದ ಕೌರವರ ಪಾಂಡವರು ಯುದ್ಧಕ್ಕೆ ನಿಂತಿರುವಂತೆ ಆದ ಕಾರಣ ಇಲ್ಲಿಗೆ ಬರೋಣಾದಿ ಕಂಡ್ಯ ಸಾರಥಿ ತಿಳಿದ ಸಂಗತಿ
ನಮ್ಮ ಮುತ್ತಜ್ಜನವರೇ ನಿನ್ನ ಪಾದಕ್ಕೆ ವಂದಿಸುವೆನು. ಸರಿ ನಿನಗೆ ಸುವಾಗಲಿ ಗೌರವೇಂದ್ರ ಮೇಲೆ ಕೇಳುವಂತ ನಾವು ಗೌರವೇಂದ್ರ ನನ್ನನ್ನು ಕರೆಸಿ ಮಾತು. ಹೇ ಮುತ್ತಜ್ಜನಾದ ಭೀಷ್ಮರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಈಗ ನಡೆದಿರುವ 21 ದಿವಸದ ಯುದ್ಧದಲ್ಲಿ ತಾವು ಸೈನಾಧಿಪತಿಗಳಾಗಿ ಆ ಪಾಂಡವರೊಡನೆ ಯುದ್ಧಕ್ಕೆ ಹೊರಡಬೇಕು. ಕೇಳಿದೆಯಾ ಭೀಷ್ಮರೇ? ನೀನು ಉತ್ತಮ ಕುಲೋತ್ತಮನಾಗಿ ಮಗು, ನೀನು ಉತ್ತಮ ಕುಲದವನಾಗಿ ಎಂತ ಕೆಟ್ಟ ಕಾರ್ಯಕ್ಕೆ ಮನಸ್ಸು ಮಾಡಿದಿ ಮಗು. ಇನ್ನೊಂದನೇ ಇದೆಯನ್ನು ಕೊಳ್ಳಬೇಡ. ಆ ಶ್ರೀಕೃಷ್ಣನು ವಚನವನ್ನು ಕೊಟ್ಟಿರುವನು. ಶ್ರೀಕೃಷ್ಣನು ದುಷ್ಟರನ್ನು ನಾಶ ಮಾಡಲಿಕ್ಕೆ ನಿಂತಿರುವನು. ಪಾಂಡವರು ಎನ್ನಿವರಲ್ಲ, ನೀನೇನು ಕಡಿಮೆ ಅಲ್ಲ. ಈ ಇಬ್ಬರು ನನಗೆ ಮೊಮ್ಮಕ್ಕಳಾಗಬೇಕು. ಅನ್ನವನ್ನು ಕೊಡ್ತೇನೆ ಮಾಡಬೇಡ ಮಗು. ಪಾಂಡವರು ಗೆಲ್ಲುವುದು ನಿನ್ನಿಂದಲೂ ಸಾಧ್ಯವಿಲ್ಲ, ನನ್ನಿಂದಲೂ ಸಾಧ್ಯವಿಲ್ಲ. ಏನಿಯಾ ಗೌರವೇಂದ್ರ? ಮುತ್ತಜ್ಜನವರೇ, ನಿಮ್ಮನ್ನು ಎಂತ ಧರ್ಮಶಾಸ್ತ್ರ ಹೇಳಲಕ್ಕೆ ಕರೆಸಿಲ್ಲ. ಆ ಪಾಂಡವರ ಗೆಲ್ಲುವ ಸಿದ್ಧದ ಮಾತನ್ನು ಹೇಳ್ತಿರುವಿರಲ್ಲ, ಆ ಸಿದ್ಧದ ವಿದ್ದ ಮಾತಿಗೆ ತಾವು ಸಿದ್ಧರಾಗಿ ಹೊರಡಬೇಕು. ಮೇಲೆಲ್ಲವರೇ ಅಂದು ಬಿಡಿರ ಈ ಮುತ್ತಜ್ಜನವರೇ. ಆಗಲಿ ದುರ್ಯೋಧನ, ನಿನ್ನ ಅನ್ನ ಋಣವನ್ನು ತೀರಿಸುತ್ತೇನೆ. ಎಲಾಯಿ ಭೀಷ್ಮ, ಒಂದು ತುತ್ತು ಕೂಲಿಗಾಗಿ ನನ್ನ ತೂಕವನ್ನು ಕಡಿಮೆ ಮಾಡಿದೆಯಾ? ಆಗಲಿ ದುರ್ಯೋಧನ, ನನಗೆ ಸೇನೆಯನ್ನು ಪಟ್ಟವನ್ನು ಕಡಿಸುವಂತೆ ನಾವು ಹೇಳಿ ಆ ದುರ್ಯೋಧನ. ಸಾರಥಿ ಈಗಲೇ ಹೋಗಿ ಎನ್ನ ಜಾಮಾತನಾದ ಚೈತ್ರನನ್ನು ಕರೆದುಕೊಂಡು ಬರುವಂತ ಸಾರಥಿ ನೀನೊಂದು ಜಾಗೃತಿ.
ಸಾರಥಿ ಪಾತ್ರ ಮಾಡಿದಂತ ಯಮನೂರಪ್ಪ ದೇವರವ್ರಿಗೆ ಹಂಗಾದ ಮಣಿ ಅದ ಅದು ಮತ್ತೆ ಯಾರು ಬಾಳಪ್ಪ ತಳವಾರ ಸಾಕಿನ ನಾರವರು ಕೊಟ್ಟಿರುತ್ತಾರೆ. ಅದನ್ನ ಸಾರಥಿ ಸ್ವೀಕರಿಸಬೇಕು. ಅವರಿಗೆ ನನ್ನ ಅನಂತ ವಂದನೆಗಳು. ಬಾಲಾಜ ಪೊಲೀಸ್ ಪಾಟೀಲ್ ಸ್ಟೇಜ್ ಮೇಲ್ಗಡೆ ಬರ್ಬೇಕು. ನೋಡುವಂಗ ಆಹೋ ರಾಜ ಬಂದವರು ಆನಂದ ಕೇಳಿದೆ. ಸೇವಕ ಶೃಂಗವಾರ ರಂಗ ಮಂಟಪದಲ್ಲಿ ಬಂಗಾರ ಕಿರೀಟವನ್ನು ಧರಿಸಿ ಬಂದ ಸುಂದರ ಇವರ ನಮ್ದಾರೆಂದು ಕೇಳುವ ನೀನು ಸೇವಕ ಅಗ್ನಿ ಪರಿಪಾಲಕ. ಆಹೋ ರಾಜ ನಾನದಾರಂದ್ರೆ ಕೇಳ್ರಿ ಮಾಸ್ತರ. ಎಡಗೈ ಎಟ್ಟಿ ಬಲಗೈ ಕೊಟ್ಟಿ ನಮ್ಮ ಭಾರತ ದೇಶ ಬಂಗಾರದ ಗಟ್ಟಿ. ಊರ್ ಮುಂದೆ ಹಾಕ್ಯಾರ್ರಿ ಕುರಿ ಎಟ್ಟಿ, ಅಗಿಸೆಗೆ ಹಾಕ್ಯಾವ್ರಿ ನಾಯಿ ಪಿಟ್ಟಿ, ಚಾದಂಗಡರ್ ಇಟ್ಟರಿ ಮುಟ್ಗಿ ಪುಟ್ಟಿ, ಮಾಸ್ತರ್ ತೊಡಿಸ್ಯಾರ್ರಿ ಹೊಸ ಬಟ್ಟಿ, ಇಮ್ಯಾದರಿಗೆ ಬಿದ್ದೈತ್ರಿ ಒದರಿ ಎಟ್ಟಿ, ಮದ್ಲಿಕಾಯರಿಗೆ ಅಂಬ್ರಿ ಐತ್ರಿ, ಪಾರ್ಟ್ನರಿಗೆ ಬಿದ್ದೈತ್ರಿ 10,000 ಪಟ್ಟಿ, ಇಮ್ಯಾದರಿಗೆ ಅಂಬ್ರೈತಿ ಎಟ್ಟಿ, ಮದ್ಲಿಕಾಯರಿಗೆ ಅಂಬ್ರಿ ಐತ್ರಿ ಕೊಟ್ಟಿ. ಸಾರಥಿ ಮಾತು ಭಾರಿ ಗಟ್ಟಿಯಾಗಿ ಹೇಳುವಂತ ದಿಟ್ಟ ಸಾರಥಿ ಎನ್ನುವರು ರಾಜ ತಮ್ಮ ನಮ್ಮ ಅಂಕಿತವನ್ನು ಹೇಳಲಿ ಅವಸರ ಆಕೈತೆ. ನೀವು ಯಾರಪ್ಪ? ಸಿಂಧು ದೇಶಕ್ಕೆ ಅಧಿಪತಿಯಾದ ಬೋಲ ಬಬಲ ಸೈಂಧ ಮಹಾರಾಜನೆಂದು ತಿಳಿಯುವಂತವನಾಗು ಸಾರಥಿ ಎಂಬ ಜನ ವೈರಿ ಕಂಡರೆ ಮೀಟಾಡುವುದು ಎಲ್ಲರ ಬಾಣ. ಬೇಡ, ಜೈದ್ರತನಾದರೂ ಸಹಜವಾಯಿತು ದೇವ. ಈ ಸಭಾತಡಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿರುವೆ. ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕೋಣವೇನೆಂದರೆ ವಸತಿ ಪಾಲಕನಾದ ಕೌರವೇಂದ್ರನು ತನ್ನ ತಂಗಿಯಾದ ದುಶ್ಲಿಯನ್ನು ಕೊಟ್ಟು ನನಗೆ ಲಗ್ನ ಮಾಡಿರೋನಂತೆ. ಆದ ಕಾರಣ ಈ ಭೂಪಾಲಕನ ಆಜ್ಞೆಯಂತೆ ಇಲ್ಲಿಗೆ ಬರೋಣಾಯ್ತು ಸಾರಥಿ. ತಿಳಿ ಮುಂದಿನ ಸಂಗತಿ ಬಂದ್ರ ಅಲ್ಲಿ ಅದ ನೋಡಪ್ಪ ಬೀಗರು. ಶಕುನಿ ಜೈದ್ರದ ದುಶ್ವಾಸನ ಮುಂತಾದ ವೀರಾದಿ ವೀರರೇ, ದಿಟ್ಟರಾದ ಭೀಷ್ಮರಿಗೆ ದಳಪತಿ ಪಟ್ಟವನ್ನು ಕಟ್ಟರಿ, ಜಯದುಂಬಿನಾದವಮ್ಮು ಒಡೆಸರಿ, ಹಟ್ಟಾಸದಿಂದ ಪಾಂಡವರ ಮೇಲೆ ಭಟ್ಟಂಗಿಯನ್ನು ಸಾರರಿ, ಸತ್ಯಸಂಧನ ಸಮರಂಗ ದುರುಣ ಭೀಷ್ಮಾಚಾರಿ ಮಹಾರಾಜ್ಗೂ, ಭೀಷ್ಮಾಚಾರಿ ಮಹಾರಾಜ್ಗೂ, ಭೀಷ್ಮಾಚಾರಿ ಮಹಾರಾಜ್ಗೂ. ಹೇ ಕೌರವೇಂದ್ರ, ಹೇಳ್ತೀನಿ ಕೇಳುವಂತನಾಗು.
ಬೀಳುವಂತವರಾಗು. ಎಲೈ ಚೈತ್ರದ ಆದಿಯಾದ ಛಲದಿಂದ ಬೀಳುವಂತವರಾಗು. ಯುದ್ಧಕ್ಕೆ ಸಿದ್ಧರಾಗಿ ಓಡಬೇಕು ಇವರೇ. ಸುತ್ತಮುತ್ತಲ ರಾಜ್ಯರೇ ಮಧ್ಯಾತಕ್ಕೆ ತಡ ಕಟ್ಟಮಿಡರೆ ಭಕ್ತರ್ಕಿ ಬಾಣವಮ್ಮ ಕಟ್ಟಿಕೊಳ್ಳರಿ. 10,000 ರಥಗಳನ್ನು ಸಿದ್ಧಪಡಿಸಿರಿ. ಜಗತ್ ಬರತ್ತೆಂಬ ಹಾನಿಯೊಮ್ಮ ಹತ್ತರಿ. ಭಕ್ತಂಗಿಯನ್ನು ಸಾರುತ್ತ ಆಸುವಂತರಾದ ವೀರರೇ ಜಾಗ್ರತೆಯಿಂದ ಹೋಗಲು ಬನ್ನಿರ ವೀರಾದಿ ವೀರರೇ. ಧರ್ಮನಂದನ, ಯುದ್ಧಕ್ಕೆ ಮಾರ್ಬಲವೆಲ್ಲ ಸಿದ್ಧವಾಗಿರುವುದೇ? ಹೇ ಚಕ್ರಪಾಣಿ, ಉತ್ತರ ದೇಶಾಧಿಪತಿ ವಿರಾಟನು 10,000 ವೀರರನ್ನು ಕರೆದುಕೊಂಡು ಬಂದಿರುವನು. ಕೆಂಕಣಬು ಬಾಲಕನು ಕುಂತಿನಿ ಭೋಜನಿಯನು 8 ಕೋಟಿ ಬಂಟರೊಡನೆ ಬಂದಿರುವರು. ಒಟ್ಟಿಗೆ ಅನ್ನೊಂದೋಕ್ಷಣೆ ಮಾತ್ಮಲವು ಕೂಡಿತು. ಅದಕ್ಕೆ ಮುಂದಿನ ಆಲೋಚನೆ ವೇಳೆ ಈ ಮರವರ್ಧನ. ಹೀಲೈ ಧರ್ಮನಂದನ, ಮುಂದಿನ ಆಲೋಚನೆವೇನು? ನಿಮ್ಮ ತಾಯಿಯಾದ ಕುಂತಾದೇವಿ ಪಾದಕ್ಕೆ ನಮಸ್ಕಾರ ಮಾಡಿ ಕುರುಕ್ಷೇತ್ರಕ್ಕೆ ರಥವನ್ನು ಹಾರಿಸಿರೈ ವೀರಾದಿ ವೀರರೇ. ಮಾತೆ ಹತ್ಯಾರದಿಂದ ಯುದ್ಧಕ್ಕೆ ಹೋಗು
ಮಾ ಜನಕನ ಕರ್ಣವಿರಲಿ ಹೋಗಿ ಬಾರ ಈ ಮುದ್ದು ಕುಮಾರನೇ. ಸತ್ಯವಂತಿಯಾದ ಮಾತೆ ವಂಶ ನಾಶ ಮಾಡುವುದಕ್ಕೆ ಈ ಬಲ್ಲಿನ ಭೀಮನು ತನ್ನ ಜೀವ ಹುಲ್ಲು ಸಮನ ಮಾಡಿ ಯುದ್ಧಕ್ಕೆ ಹೋಗುತ್ತೇನೆ. ಸದ್ಯಕ್ಕೆ ಆಶೀರ್ವಾದ ಮಾಡಿ ಕಳಿಸಮ್ಮ. ಹೇ ರಣಗಂಭೀರನಾದ ಮುದ್ದು ಕುಮಾರ, ಸಮರದಲ್ಲಿ ನಿನಗೆ ಯಾರು ಬಾಣವನ್ನು ತಾಕದಂತೆ ಉಮಾಪತಿಯ ಶಿವನು ನಿನ್ನನ್ನು ಸದಾ ಕಾಯಲಿ. ಹೋಗಿ ಬಾರ ಈ ಮಗನೇ. ವಿಜಯವನ್ನು ಸಂಪಾದಿಸುವುದಕ್ಕಾಗಿ ಪಾರ್ಥನು ಕರ ಜೋಡಿಸಿ ನಿಂತಿರುವನು. ಬೇಗನೆ ಮಂಗಳಾರತಿ ಮಾಡಿ ಕಸಮ್ಮ ಹಣದಮ್ಮ. ಹೇ ನನ್ನ ರಣಗಂಭೀರನಾದ ಮುದ್ದು ಕುಮಾರನೇ, ಶಿವನು ನಿನ್ನನ್ನು ಸದಾ ಕಾಯಲೆಂದು ನಿನಗೆ ಮಂಗಳಾರತಿಯನ್ನು ಬೆಳಗುತ್ತೇನೆ. ಈ ರತ್ನ ಕುಚಿತ ಮೇಲೆ ಕುಳಿತುಕೋ. ಅಟ್ಟದ ಮೇಲೆ ಕುಂತ್ಕೊಂಡು ಮಾಲ್ದಿ ತಿಂತಾನ ಐನಾರು ಸಂಜೀವ್ ಗೌಡ. ನೀವು ಹೇಳ್ರಿ. ನಾಗೇನ್ ಹೇಳ್ಬೇಕು ಕೊಡ್ದೆ ಅಲ್ಲೇ ವಯಸ್ಸಾದ್ರೆ ಹೇಳ್ರಿ. ಮತ್ತೆ ಮುತ್ತಿನತ್ತಿಟ್ಟಾಳ, ಚಿತ್ರಗೊಂಬಿ ಅಂತಾಗ ನಿಂತಾಳ, ಸಕ್ರಿ ಅಂತ ಗಲ್ಲನ ನಕ್ ನಕ್ ಅಂತ ಕಡಿಯಾಕಿ ಬರ್ತಾಳ ಅಕ್ಕನ ಮಗಳು ಅಕ್ಕ ಮಹಾದೇವಿ. ಗೊತ್ತಾಕತ್ ಬಾಯವ ಮುಂದೆ ಹೇಳ್ತೀನಿ ಬಾಯ್ ಏನದಾವ ಅಲ್ಲಿ. ಭೈರೇ ಎಲೈ ಧರ್ಮ ಭೀಮಾರ್ಜುನರೇ, ಮತ್ಯಾತಕ್ಕೆ ತಡ? ನಿಮ್ಮ ತಾಯಿಯಾದ ಕುಂತಾದೇವಿಯ ಮಹಾಜ್ಞವಾಯಿತು. ಕುರುಕ್ಷೇತ್ರಕ್ಕೆ ರಥವನ್ನು ಹಾರಿಸಿರೈ ವೀರಾದಿ ವೀರರೇ. ಸಾರಥಿ ಉಗ್ರತರವಾದ ಕುರುಕ್ಷೇತ್ರಕ್ಕೆ ಮಾರ್ಬಲವು ನಿರ್ಭಯವಿಲ್ಲದೆ ಸಾಗಲೆಂದು ಕರ್ಪೂರಿಯಾದ ಶ್ರೀಕೃಷ್ಣರ ಮಹಾದಾಜ್ಞೆ ಆಯಿತು. ಮತ್ತೆ ಅದಕ್ಕೆ ತಡ? ಶೀಘ್ರದಿಂದ ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ಬರಬೇಕೆಂದು ಈ ರಾಜ್ಯರ ಗಣ್ಯರಿಗೆ ಡಂಗೂರವು ಮಡಿಸುವಂತವನಾಗು. ಸಾರಥಿ ಅತಿ ಜಾಗೃತಿ.
ಮಾಡಿಕೊಂಡು ಮುಂಭಾಗದಲ್ಲಿ ಬರುತ್ತಿರುವರೆ ಚಂದ್ರಕುಲ ತಿಲಕರಾದ ಭೀಷ್ಮರು ಬಂದಂತೆ ಕಾಣುತ್ತದೆ. ನೋಡು ನೋಡ ಅಗ್ರಜ. ಹೇ ತಮ್ಮ ಅರ್ಜುನ, ಅಲ್ಲಿ ನೋಡು, ತಳಕ್ಕೆ ಒಳೆಯುವರ ಸೊಕ್ಕೆ ಬಿಳ ಕುದುರೆಯನ್ನು ಹೂಡಿಕೊಂಡು ನಿಂತಿರುವರೆ ಕೌರವರು. ಅವರ ಬಲಭಾಗದಲ್ಲಿ ನಿಂತಿರುವರೆ ದುಶ್ಯಾಸನು. ನೋಡು ನೋಡುವಂತವನಾಗ ಈ ಅನುಜ. ಎಲ್ಲಿರುವನು ದುಶ್ವಾಸನನು? ಬಗೆಯುತ್ತೇನೆ. ಎಲ್ಲಿರುವನು ದುಶ್ವಾಸನನು? ಅವನನ್ನು ತೋರಿಸಿರಿ. ಈಲೈ ಭೀಮಸೈನ, ಶಾಂತನಾಗಪ್ಪ, ಶಾಂತನಾಗು. ಈಲೈ ಜಗದೇಕ ವೀರನಾದ ಅರ್ಜುನ, ನಿನಗೆ ಸಾರಥಿಯಾಗಿ ರಥವನ್ನು ಹೊಡೆಯುತ್ತೇನೆ. ಮತ್ತಾತಕ್ಕೆ ತಡ? ಬಾಣವನ್ನು ಪ್ರಯೋಗ ಮಾಡುವಂತವನಾಗಲೈ ಪಾರ್ಥ. ಯುದ್ಧಕ್ಕೆ ಒಬ್ಬೊಬ್ಬರಾಗಿ ಬನ್ನಿರಾಯಿ ಮೂರ್ಖರೇ. ಭೀಷ್ಮರೇ, ಮತ್ಯಾದಕ್ಕೆ ತಡ? ಪಾಂಡವರ ಮೇಲೆ ಬಾಣವನ್ನು ಪ್ರಯೋಗ ಮಾಡಿರಾಯಿ ಮುತ್ತಜ್ಜನವರೇ. ಪಾಂಡವರೇ, ಅಟ್ಟಿವಾಕರಾದ ಭೀಮ ಎಲ್ಲಿ ಆಡಿಕೊಂಡಿರುವೆ? ಇದಕ್ಕೆ ಬಾರ ಬಾಂಡ ಭೀಮ. ಅರ್ಜುನ ದಿಕ್ಕಿ ದಿಕ್ಕಿನ ಸರ್ವದಲ್ಲಿ ತೋರಿಸಿದಂತೆ ನನ್ನ ಮುಂದೆ ತೋರಿಸಲೇಬೇಡ. ಲೆಕ್ಕವಿಲ್ಲದೆ ಹಣವನ್ನು ಸಂಪಾದಿಸಿ ಕೌರವರ ಪಾದಕ್ಕೆ ಬಿದ್ದು ಬೇಡಿಕೋ. ಈ ಬಾಣವನ್ನು ಬಿಡುತ್ತೇನೆ. ಆಳಿಕೊಳ್ಳಲೇ ಅರ್ಜುನ. ಕೂಳಿಗೆ ಸೇರಿದ ಭೀಷ್ಮರೇ, ಕುಲ್ಲ ಕೌರವರ ಮಾತು ಕೇಳಿ ನಮ್ಮೊಡನೆ ಕಾಳಗಕ್ಕೆ ಬಂದಿರುವೆ. ಈ ಕ್ಷಣವನ್ನೇ ನನ್ನ ತಲ್ಲಣಗೊಳಿಸಿಬಿಡುವೆ. ಶಿವನೇ ಕೊಟ್ಟು ಪಾಶುಪತಾಸ್ತ್ರವನ್ನು ಹೂಡಿ ಬಿಡುತ್ತೇನೆ. ತಾಳಿಕೊಳ್ಳಲಾಯಿ ಭೀಷ್ಮರೇ. ಕೇಶದ ಭಕ್ತಾಳಲ್ಲ ಹೊರತು ಬಿಟ್ಟು ಮುರಿದು ಬಿಟ್ಟೇನು. ಸಾರಿ ಬ್ರಹ್ಮಾಸ್ತ್ರವನ್ನು ಬಿಡುತ್ತೇನೆ. ತಾಳಿಕೊಳ್ಳಲಾಯಿ ಹೊರತು ಚನ್ನಿಗನಾದ ಶ್ರೀಕೃಷ್ಣನ ಅಂತಃಕರಣ ನಮ್ಮ ಮೇಲೆ ಇರುವುದಕ್ಕಾಗಿ ನಿನ್ನ ಬ್ರಹ್ಮಾಸ್ತ್ರಕ್ಕೆ ಎದರುವರೆ. ಈ ಗದ ಪೆಟ್ಟನ್ನು ತಾಳಿಕೊಳ್ಳಿರ ಈ ಮುದ ಭೀಷ್ಮರೇ. ಈ ಸಾರಿ ನಿಮ್ಮನ್ನು ಸೊಟ್ಟು ಸೋರಿ ಮಾಡಿ ಒಗೆದು ಬಿಡುತ್ತೇನೆ. ಸ್ವಲ್ಪ ಹಿಂದಕ್ಕೆ ನಿಲ್ಲುವಂತವರಾಗಿರಿ. ಈ ಭೀಷ್ಮರೆಂದರೆ ಸಾಮಾನ್ಯರಲ್ಲ. ಇಚ್ಛಾಮರಣಿಯಾಗಲೆಂದು ಇವರ ತಂದೆಯಾದ ಶಾಂತನಾದ ಚಕ್ರವರ್ತಿಯು ಇವರಿಗೆ ವರವನ್ನು ಕೊಟ್ಟಿರುವನು. ಇದಕ್ಕೆ ಒಂದು ತಕ್ಕ ಹಂಚಿಕೆಯನ್ನು ಮಾಡುತ್ತೇನೆ. ನೀವು ಸ್ವಲ್ಪ ಹಿಂದಕ್ಕೆ ನಿಲ್ಲುವಂತವರಾಗಿರಿ. ಭೈರ್ಯಲೈ ಸಾರಥಿ, ಜಾಗೃತಿಯಿಂದ ಹೋಗಿ ಶಿಖಂಡಿಯನ್ನು ಬರಮಾಡುವಂತವನಾಗು. ಸಾರಥಿ ಅತಿ ಜಾಗೃತಿ. ಈಗಲೇ ಹೋಗಿ ಕರೆದುಕೊಂಡು ಬರುತ್ತೇನೆಪ್ಪ. ದೇವ, ನನ್ನನ್ನು ಕರೆಸಿದ ಕಾರಣ ದೇವ. ಹೀಲೈ ಶಿಖಂಡಿ,
ಜಾಗೃತಿಯಿಂದ ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ಈ ಭೀಷ್ಮರನೇ ಯುದ್ಧ ಮಾಡುವಂತವನಾಗು. ನಿನಗೆ ಜಯವಾಗಲಿ. ದೇವ ನಿನ್ನ ಆಜ್ಞೆ ಎಲೈ ಮುದಿ ಭೀಷ್ಮನೆ, ನೀನು ಯುದ್ಧ ಮಾಡಕ್ಕೆ ಬರುತ್ತೋ ಅಂಗಿ ಬಿಚ್ಚಿ ಮನೆಗೆ ಓಡಿ ಹೋಗುತ್ತೋ. ಹೇಳಲೈ ಮುದಿ ಭೀಷ್ಮನೆ. ಇದೇನು ಹೆಂಗಸರಂತ ಸೇರಿಯನ್ನು ಉಟ್ಟುಕೊಂಡು ಬಾಣವನ್ನು ಹಿಡಿದುಕೊಂಡು ನಿಂತಿರುವಳು ಯಾರಾಗಿರ್ಬೋದು? ಓಹೋ ಸೆಕೆಂಡ್, ನಾನು ಗಂಡಗರಾಗಿ ಈ ಸಣ್ಣನ ಕೂಡ ಯುದ್ಧ ಮಾಡಲಾರೇನು? ಛೇ 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 ಛೇ, ಈ ಬಂಡತನ ಕಾಲವೇ ಬೇಡ ಬೇಡ. ಬಿಡ ಪೊಕ್ಕಟ್ ಬಿಡತ್ತೆ ಸೀರೆ ಹುಡುಗಮ್ಮ ಆತಂಗುಟ ಏನ್ ಮಾಡ. ಹೀಗಲೇ ಅರ್ಜುನ, ಏಕೆ ತಡ ಮಾಡುವಿ? ಒಂದಕ್ಕೊಂದು ಬಾಣವನ್ನು ಜೋಡಿಸಿ ಈ ಭೀಷ್ಮರನ್ನು ಭೂಮಂಡಲಕ್ಕೆ ಕೆಡುವಂತವನಾಗಲೈ ಪಾರ್ಥ. ನಿನ್ನ ಆಜ್ಞೆ ಅಂತ ಒಂದಕ್ಕೊಂದು ಬಾಣವನ್ನು ಜೋಡಿಸಿ ಭೀಷ್ಮರ ಮೇಲೆ ಬಾಣ ಪ್ರಯೋಗ ಮಾಡುತ್ತೇನೆ. ಅರ್ಜುನರ ಬಾಣವನ್ನು ತಾಳಲಾರೇನೋ ಪಾಂಡವರೇ ಕೌರವರೇ ಎಲ್ಲಿದ್ದೀರಿ? ಬಂದಿರಿ. ಅಯ್ಯೋ ಮುತ್ತಜ್ಜನಾದ ಭೀಷ್ಮರೇ, ನಿಮ್ಮನ್ನು ವ್ಯರ್ಥವಾಗಿ ನಿತ್ರಾಣಗೊಳಿಸಿದೆವು. ನಾವು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕಾയി ಮುತ್ತಜ್ಜನವರೇ. ಎಲೈ ಧರ್ಮಾಂಧನ, ನಿನ್ನಲ್ಲೇನು ತಪ್ಪಲಿಲ್ಲ. ಈ ಕೃಷ್ಣನ ಮಾಯತಂತ್ರವು ಧರ್ಮಾಂಧನ. ಎಲೈ ದುರ್ಯೋಧನ, ಅರ್ಜುನ ಬಾಣದ ಬಾಣವನ್ನು ತಾಳಲಾರೇನು? ನನಗ ಮನಗಳಕ್ಕೆ ಮಂಚವನ್ನು ಮಾಡಿಸಿಕೊಳ್ಳ ದುರ್ಯೋಧನ. ಪಟ್ಟದ ಮಂಚವನ್ನು ಧರಿಸಿ ಹೋಗಿದ್ದೇನೆ. ಇದರ ಮೇಲೆ ಮಲಗುವಂತವರಾಗಿರ ಈ ಮುತ್ತಜ್ಜನವರೇ. ದುರ್ಯೋಧನ, ಈ ಮಂಚವನ್ನು ನನಗೆ ತಿಳಿಯಬಾರದು. ಸರಳ ಮಂಚವನ್ನು ಮಾಡಿಸಿಕೊಳ್ಳ ದುರ್ಯೋಧನ. ಭೀಷ್ಮರೇ, ಇದು ಎಂದಿಗೂ ನನ್ನಿಂದ ಆಗಲಾರದ ಮಾತು. ಸುಮ್ಮನೆ ಬಿತ್ತುಕೊಳ್ಳಿರ ಎಂಬುದ ಭೀಷ್ಮರೇ. ಅರ್ಜುನ, ನೀನಾದರೂ ಸರಳ ಮಂಚವನ್ನು ಮಾಡಿಸಿಕೊಳ್ಳ ಅರ್ಜುನ. ಹಾಗಲಿ ಒಂದಕ್ಕೆ 10, 10ಕ್ಕೆ 100 ಇದರಂತ ಬಾಣವನ್ನು ಜೋಡಿಸಿ ಸರಳ ಮಂಚವನ್ನು ಮಾಡುತ್ತೇನೆ. ಬಂಗಾರದ ಜಂಬಿಗೆಯಲ್ಲಿ ಪನ್ನೀರು ತಂದಿರುವೆನು. ಪಾನ ಮಾಡುವಂತವರಾಗಿರ ಈ ಮುತ್ತಜ್ಜನವರೇ. ಎಲೈ ದುರ್ಯೋಧನ, ಈ ನೀರು ನನಗೆ ದುಡ್ಡವ ಆಗಲಾರದು. ಪಾತಾಳಗಾಗಿ ನೀರನ್ನು ಬರಮಾಡಂತನಾಗಲ ಈ ದುರ್ಯೋಧನ. ಭೀಷ್ಮರೇ, ಇದು ಎಂದಿಗೂ ನನ್ನಿಂದ ಆಗಲಾರದ ಮಾತು. ಸುಮ್ಮನೆ ಬಿದ್ದುಕೊಳ್ಳಿರ ಎಂಬುದ ಭೀಷ್ಮರೇ. ಎಲೈ ಅರ್ಜುನ, ನೀನಾದರೂ ಪಾತಾಳಗಾಗಿ ನೀರನ್ನು ಆಗಲಿ ಭೀಷ್ಮರೇ. ನಿಮ್ಮ ಆಜ್ಞೆ ಅಂತ ಪಾಶುಪದಾಸ್ತ್ರವನ್ನು ಹೂಡಿ ಪಾತಾಳ ಗಂಗೆ ನೀರನ್ನು ಬರಮಾಡುತ್ತಾರೆ. ಕೃಷ್ಣ, ನಿನ್ನ ಪಾದವನ್ನು ಜನಾರ್ದನ. ಎರಡಿಂಚ್ ನೀರು ಕಿತ್ತೈತಿ. ಕೌರವೇಂದ್ರ, ಅರ್ಜುನ ಪರಾಕ್ರಮವನ್ನು ನೋಡಿಯಾ?
ಇನ್ನಾಲರ ಅವರಿಗೆ ಬರ್ತಾಕದಂತು ಅಂತ ರಾಜ್ಯವನ್ನು ಹಂಚಿಕೊಡಲ್ಲ ಕೌರವೇಂದ್ರ. ಸುಮ್ಮನೆ ಬಿದ್ದುಕೊಳ್ಳರಿ. ಇದರ ಒಡವೆ ನಿಮಗೆ ಯಾತಕ್ಕೆ ಬೇಕು? ವೀರಾದಿ ವೀರರೇ, ಮುಂದಿನ ಯುದ್ಧದ ಸಿದ್ಧತೆಯನ್ನು ಮಾಡುವುದಕ್ಕೆ ಹೋಗಲು ಬಂದಿರ ವೀರಾದಿ ವೀರರೇ. ಪಾಂಡು ಪುತ್ರರೇ, ನಾಳಿನ ಯುದ್ಧವು ಸಮಸಪ್ತಕರೊಡನೆ ನಡೆಯತಕ್ಕದ್ದು. ನಾನು ಪಾರ್ಥನು ಸಮಸಪ್ತಕರೊಡನೆ ಯುದ್ಧಕ್ಕೆ ಹೋಗುತ್ತೇವೆ. ನೀವು ಇಲ್ಲೇ ಇದ್ದು ಯುದ್ಧವನ್ನು ಸಾಗಿಸಿರೈ ವೀರಾದಿ ವೀರರೇ. ಜಯ ಘೋಷಣ ಭಾರತಿ ಸದನ, ಜಯ ಘೋಷಣ ಭಾರತಿ ಸದನ, ಯಶ ಗಾಯನ ಮಾನವ ಪೂರ್ಣ, ಯಶ ಗಾಯನ ಮಾನವ ಪೂರ್ಣ. ಜಯ ಘೋಷಣ ಭಾರತಿ ಸದನ, ಜಯ ಘೋಷಣ ಭಾರತಿ ಸದನ. ನಿಜ ಭಾವನ ಮುಕುತಿಯ ತಾನ, ನಿಜ ಭಾವನ ಮುಕುತಿಯ ತಾನ. ಭಾವಹರನ ಮುಕುತಿಯ ತಾನ, ಭಾವಹರನ ಮುಕುತಿಯ ತಾನ. ಜಯ ಘೋಷಣ ಭಾರತಿ ಶಕುನಿ ಹೇಗೆ ಮಾಡಲಿ? ಜಗದ್ಯಾಕೆ ವೀರನಾದ ಭೀಷ್ಮರನ್ನು ಸರಳ ಮಂಚದ ಮೇಲೆ ಮಲಗಿಸಿದರಂದ ಮೇಲೆ ಇನ್ನು ಮುಂದೆ ಪಾಂಡವರೊಡನೆ ಯುದ್ಧಕ್ಕೆ ಯಾರನ್ನು ಕಳಿಸಲಿ, ಯಾರನ್ನು ಬಿಡಲಿ? ಪಾಂಡವರನ್ನು ಗೆಲ್ಲುವ ಸೂರರು ನಮ್ಮ ದಂಡಿನಲ್ಲಿ ಇಲ್ಲವೇ ಇಲ್ಲ. ಹೇಗೆ ಮಾಡಬೇಕು ಶಕುನಿ? ತಿಳಿಸು ಮುಂದಿನ ಸೂಚನೆ. ನೀನೇಕೆ ಭಯಗೊಂಡಿರುವೆ? ನೀನಿದ್ದನ್ನು ಸಾಗಿಸುವುದಕ್ಕಾಗಿ ಬಲಟರ ದ್ರೋಣಾಚಾರ್ಯಲ್ಲವೇ ಮತ್ತು ಕೊಡುವಲ ಕಾರಣವಿಲ್ಲವೇ? ನೀನ್ಯಾಕೆ ಚಿಂತೆ ಮಾಡಕ್ ಕಾರಣ ಇಲ್ಲವೇ? ಈಗಿದ್ದರ ದ್ರೋಣಾಚಾರ್ಯ ಮಾಡಕ್ಕೆ ನಡಕದ್ದದ್ದು ಕೇಳಿದ ಕೌರವಂದ್ರ ಮಾವನಾದ ಶಕುನಿ ದುರ್ಯೋಧನ ಶೀಘ್ರದಿಂದವಾಗಿ ನನ್ನ ಗುರುಗಳಾದ ದ್ರೋಣಾಚಾರ್ಯರನ್ನು ಕರೆದುಕೊಂಡು ಬರುವಂತವನಾಗು. ಸಾರಥಿ ನೀನು ಆಗು ಜಾಗೃತಿ. ಕಾಯಿ ಕೊಡು ಕಡೆಯಪ್ಪ. ಆಹೋ ಸ್ವಾಮಿ ಬಂದವರು ದಾರಿಂದ ಕೇಳಿದೆ.
ಬೈರೇಯಲೈ ಸೇವಕ ಚಂದ್ರ ಕುಲ ವಂಶೋದ್ಧಾರದ ಮುಂದೆ ನಿಂತು ಕರಗಳಂ ಜೋಡಿಸಿ ಲೀಲಾ ವಿಗ್ರಹಂ ದಾರೆಂದು ಕೇಳುವ ನೀನು ರಾವಣಲೈ ಸುಬುದ್ಧ ಸುಬಡನೆ. ನನಗೆ ಸಾರಥಿ ಎನ್ನುವರು ರಾಜಾತಮನ ಮಾಂಕಿತವನ್ನು ಹೇಳಬೇಕು. ಹೂವಿನ ರೈತೇನಪ್ಪ ಆಯ್ಕೆ ಬಿಡಾಕರ ನಿನ್ನ ಮುಗಿಲಿ ತಡ್ರಿ ತಡೆ ಹಾಕ್ಲ ಅದಂದು ಪ್ರೇಮ ಐತೆ ತಡ್ರಿ ಸರ್ ದೋಸ್ತರು ಅವರು ಹೇಳಪ್ಪ. ಬೈರೇಯಲೈ ಸಾರಥಿ ನಮ್ಮ ನಿಜ ಸಂಗತಿಯ ಕೇಳುವ ಇಚ್ಛೆ ನಿನಗಿದ್ದರೆ ಸ್ವಚ್ಛವಾಗಿ ಉತ್ತರಿಸುವೆನು, ಶಿಸ್ತಿನಿಂದ ಕೇಳು. ಈ ಭುವನ ಬ್ರಹ್ಮಾಂಡದ ಮೇರು ಶಿಖರವು ದಿಂಡುರುಳಿದವು. ಇಂಥ ಪ್ರಚಂಡ ಖಂಡಕ್ಕೆ ಪುಂಡ ಪ್ರತಾಪನಾದ ಕೌರವರಿಗೂ ಮತ್ತು ಪಾಂಡವರಿಗೂ ವಿದ್ಯೆ ಬೋಧನೆ ಮಾಡಿಸಿ ಬ್ರಹ್ಮಾನಂದ ಸ್ವರೂಪಿಯಾದ ದ್ರೋಣಾಚಾರ್ಯರೆಂದು ನಿನ್ನ ಮನದೊಳಗೆ ಧ್ಯಾನಗೈಯುವಂತವನಾಗು ಸುತಾ ಪ್ರಖ್ಯಾತ. ದ್ರೋಣಾಚಾರ್ಯರಾದರೂ ಸಹಜವಾಯಿತು ದೇವ. ಈ ಸಭಾತಟಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿರುವೆ. ಬೈರೇಯಲೈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಹೌದ್ರಿ ಅದನ್ನ ಕೇಳಿದೆ. ಕೌರವನು ಕರೆಸಿದ ಕಾರಣ ಇಲ್ಲಿಗೆ ಬರಲವಾಯಿತು. ಸಾರಥಿ ಅತಿ ಜಾಗೃತಿ. ಒಂದು ವಿಷಯ ಕೂಡ ಎಲೈ ಧರಣಿ ಪಾಲಕನಾದ ದುರ್ಯೋಧನ ನನ್ನನ್ನು ದೂತನನ್ನು ಕೊಟ್ಟು ಆತುರದಿಂದ ಕರೆಸಿದ ಕಾರಣವೇನು? ಚಂದಾಗಿ ಬೇಳಲೈ ಪೃಥ್ವಿ ಪಾಲಕ. ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಈಗ ನಡೆಯುವ 21 ದಿವಸದ ಯುದ್ಧದಲ್ಲಿ ತಾವು ಸೈನಾಧಿಪತಿಗಳಾಗಿ ಆ ಪಾಂಡವರೊಡನೆ ಯುದ್ಧಕ್ಕೆ ಹೊರಡಬೇಕು. ಕೇಳಿದೆಯಾ ಆಚಾರ್ಯರು? ದುರ್ಯೋಧನ ಇದು ಏನು ಮಾತನ್ನು ಹೇಳಿದೆಯೇ? ಆ ಧನುರ್ವಿದ್ಯ ಪಂಡಿತರಾದ ಭೀಷ್ಮಾಚಾರ್ಯರನ್ನು ಈ ಸರಳ ಮಂಚದ ಮೇಲೆ ಮಲಗಿಸಿದ್ರಂದ ಮೇಲೆ ಇನ್ನು ಆ ಪಾಂಡವರನ್ನು ಗೆಲ್ಲುವುದು ಯಾರಿಂದಲೂ ಸಾಧ್ಯವಿಲ್ಲ. ಯಾರಿಂದಲೂ ಏಕೆ? ಅದು ನನ್ನಿಂದಲೂ ಸಾಧ್ಯವಿಲ್ಲ. ಕೇಳಿದೆ ಕೌರವೇಂದ್ರ. ಎಲೈ ದುರ್ಯೋಧನ ಆಚಾರ್ಯ ಭಯಂಕರ ಸಿಟ್ಟ ಗೆದ್ದರು. ಸೈನ್ಯಾಧಿಪತಿ ಅಂತರಂಗದಲ್ಲಿ ಉಪಚಿಂತಕರು ಒಳ್ಳೆಯವ್ರು ನಂಬಿದ ಕೌರವೇಂದ್ರ. ಶಕುನಿ ಹಾಗೆ ಮಾತನಾಡಬೇಡ. ಈ ದ್ರೋಣರು ವಚನ ಭ್ರಷ್ಟರಲ್ಲ, ಕೇವಲ ಸತ್ಯ ಪ್ರಾಮಾಣಿಕರು. ಸತ್ಯಕ್ಕೆ ನಡೆಯಬೇಕೆಂದು ಆ ಕೌರವನ ಉಪ್ಪು ಉಂಡಿದ್ದಕ್ಕಾಗಿ ನಿಮ್ಮಂತರ ನೀತರ ಮಾತು ಕೇಳಬೇಕಾಗಿದೆ. ಇಲ್ಲವಾದರೆ ಏನು ಹೇಳಲೈ ಶಕುನಿ? ಇಲ್ಲವಾದರೆ ಏನು ಮಾಡುತ್ತಿರುವಿರಿ? ಉಂಡ ಮನೆಗೆ 2 ಬಗೆಯುತ್ತೀರಾ ಅಥವಾ ಅಪ್ರಾಮಾಣಿಕರಾಗಿ ನಡೆಯುತ್ತೀರಾ? ಇಷ್ಟ ಅಲ್ಲದೆ ಮತ್ತೆ ಏನು ಮಾಡುತ್ತಿರುವಿರಿ? ನಿಮ್ಮಂತ ಪ್ರಾಮಾಣಿಕರನ್ನು ನಂಬಿ ನಾನು ಕೆಟ್ಟೆನು. ಕೌರವೇಂದ್ರ ಯಾರು ಅಪ್ರಾಮಾಣಿಕರು? ನೀವೇ ಅಪ್ರಾಮಾಣಿಕರು. ನಾನೇ ಅಲ್ಲವೇ ಅಲ್ಲ, ನೀವೇ ಅಪ್ರಾಮಾಣಿಕರು. ಪುಣ್ಯವಂತರಾದ ಪಾಂಡವರ ಮೇಲೆ ಕೆಟ್ಟ ಕೃತ್ಯವನ್ನು ಗೈಯುವರು ನೀವೇ ಅಪ್ರಾಮಾಣಿಕರು. ಕೇಳಿದೆಯಾ ಕೌರವೇಂದ್ರ? ಈ ದ್ರೋಣರು ಹಾಡಿದ ಮಾತು ನಿಮ್ಮ ಮನೆಯಲ್ಲಿ ಅನ್ನ ತಿಂದು ನಿಮ್ಮ ಮೇಲೆ ತಪ್ಪು ಹೊರಿಸುತ್ತಿದ್ದಾರೆ. ಇವರಿಗೆ ರಾಜದ್ರೋಹ ಎನ್ನಿರುವ ಸ್ವಾಮಿ ದ್ರೋಹ ಎನ್ನಿರು. ದುರ್ಯೋಧನ ಇಂಥ ವಿಶ್ವಾಸಘಾತಕರಿಂದ
ಅವನು ಇವನೆಂತ ಸೈನ್ಯದ ಪತಿಯೋ ಜಯದ್ರಥ. ನಿನ್ನೆ ತಾವು ಅರ್ಜುನ ಸಂಗಡ ಯುದ್ಧ ಮಾಡುತ್ತಿದ್ದಿರಲ್ಲ, ಅದೇನು ಯುದ್ಧವೋ ಏನ ಕಣ್ಣು ಮುಚ್ಚಲಿ ಆಟವು ನೀವ ಹೇಳಿರ ಆಚಾರ್ಯರೇ? ಹೌದು ಹೌದು ಜಯದ್ರಥ. ಈ ದ್ರೋಣಾಚಾರ್ಯರ ಕೈಯಿಂದ ಬಾಣದ ಮಳೆಯನ್ನು ಸುರಿತಿರಲಿಲ್ಲ, ಬಾಯಿಂದ ಮಾತ್ರ ಅರ್ಜುನನ ಪರಾಕ್ರಮವನ್ನು ಕೊಂಡಾಡುತ್ತಿರುವರು. ಕೇಳಿದ ಜಯದ್ರಥ? ದುಶ್ಯಾಸನ, ಇದರಲ್ಲಿ ಆಚಾರ್ಯವೇನಿದೆ? ಶಿಷ್ಯರ ಪರಾಕ್ರಮವನ್ನು ಗುರುಗಳು ಕೊಂಡಾಡುವುದು ಈ ಲೋಕದ ಸ್ವಾಭಾವಿಕವಿದೆ. ಧನುರ್ಧಾರಿಯಾದ ಪಾರ್ಥನ ಪರಾಕ್ರಮವನ್ನು ಅವನ ವೈರಿ ಕೂಡ ಕೊಂಡಾಡುತ್ತಾನೆ. ಕೇಳಿಯ ದುಶ್ಯಾಸನ? ನನ್ನ ಎದುರಿಗೆ ಆ ಬಂಡ ಪಾರ್ಥನ ಪೌರುಷವನ್ನು ಕೊಚ್ಚಬೇಡಿರಿ. ಕೊನೆಯ ಮುಂದೆ ನಡೆಯುತ್ತಿದ್ದ ಹಾಗವೇ ಆಚಾರ್ಯರೇ, ನೀವೇನು ಕೌರವನ ಸೈನ್ಯಾಧಿಪತಿಗಳು ಅಥವಾ ಪಾಂಡವರನ್ನ ಮಗಳು ಭಟ್ಟಂಗಿಗಳು? ಅರ್ಜುನನ ಮೇಲೆ ಇಷ್ಟು ಪ್ರೇಮವು ಇಟ್ಟಿರಂದ ಮೇಲೆ ನಿಮ್ಮ ಬಾಣಗಳು ಏಕೆ ನಾಡುತ್ತವೆ? ಇದೇನು ಪಕ್ಷಪಾತಕವೋ ಅಥವಾ ವಿಶ್ವಾಸ ಘಾತಕವೋ? ನೀವ ಹೇಳಿದ ಆಚಾರ್ಯರೇ? ಈ ದ್ರೋಣರ ಪರಿಶುದ್ಧವಾದ ಮನಸ್ಸನ್ನು ನೋಯಿಸಿದೆಯಾ ಮೂರ್ಖ? ನೀವೆಲ್ಲರೂ ಒಂದಾಗಿ ನನ್ನನ್ನು ಈಡಾಡಿಸಿ ಮಾತನಾಡಿದಿರಂದ ಮೇಲೆ ಅಪಮಾನದಿಂದ ದುಚ್ಚಿತವಾದ ಈ ಸೇನಾದಿ ಪಟ್ಟದ ದೊಡ್ಡ ಆಸ್ತಿಗೆ ಯಾರಿಗೆ ಬೇಕು? ನನಗೆ ಬೇಕಾಗಿಲ್ಲ. ಇದೇ ವಿಷಪಾಶದಿಂದ ನಿಮ್ಮೆಲ್ಲರನ್ನು ಸುಟ್ಟು ಸರ್ವನಾಶ ಮಾಡಿಬಿಡುವೆನು. ಮುಂದೆ ಬಂದಿರಲ್ಲ ಒಬ್ಬೊಬ್ಬರಾಗಿ. ಗುರುಗಳೇ, ಶಾಂತರಾಗಿರಿ, ಶಾಂತರಾಗಿರಿ. ಹೇ ಮಾವನಾದ ಶಕುನಿ, ಕೆಟ್ಟಿತು ಕೆಟ್ಟಿತು, ಹೇಗೆ ಮಾಡಬೇಕಾಯಿ ಮಾವನವರೇ? ಸಿಟ್ಟು ಗೆದ್ದರು. ಉಪಾಯದಿಂದ ಮಾತನಾಡಿ ಅವರ ಸಿಟ್ಟನ್ನು ಮುರಿಸಂತ ನಾವು ಅಜ್ಞಾನಿಗಳ ಆಡಿದ ಶಿಷ್ಯರ ಅಪರಾಧವನ್ನು ಸಮಕ್ಷಬೇಕು. ಈಗೋ ನಮ್ಮದು ತಪ್ಪಾಗಿತ್ತು. ನಿನ್ನ ದುಶ್ಯಾಸನ, ಬಲೆ ಬಹಳ ಚೆನ್ನಾಗಿದೆ ನಿಮ್ಮ ರಾಜನೀತಿಯು. ಬಿಡು, ನನ್ನ ಪಾದವನ್ನು ಬಿಡು. ಅಪಶಬ್ದಗಳಿಂದ ಸಂಭಾವನೆ, ಸವಿ ಮಾತುಗಳಿಂದ ವಂದನೆ, ಆಮೇಲೆ ಗುರು ಮಹಾರಾಜನೆಂದು ಗೌರವಿಸುವ ಬಣ್ಣದ ಪ್ರಾರ್ಥನೆ. ಒಳ್ಳೆಯ ಗುಣಗಳನ್ನು ಸಂಪಾದಿಸಿಕೊಂಡಿರುವಲ್ಲ ದುರ್ಯೋಧನ. ಗುರುಗಳೇ, ನಿಮ್ಮ ಕೋಪವನ್ನು ನುಂಗಿಕೊಂಡು ಉದಾರ ಬುದ್ಧಿಯನ್ನು ತಾಳಿ ಅರ್ಜುನನ ಮೇಲೆ ಇದ್ದ ಪ್ರೇಮವನ್ನು ಬದಿಗಿಟ್ಟು ನಮ್ಮ ಮಾತಿಗೆ ಮನಸ್ಸು ಕೊಟ್ಟು ರಣರಂಗದಲ್ಲಿ ಪಾಂಡವರು ಬದ್ಧವರಿ ಎಂದು ತಿಳಿಯರಿ. ಇಷ್ಟೇ ನನ್ನ ಕೋರಿಕೆ. ದುರ್ಯೋಧನ, ಆ ಪಾಂಡವರನ್ನು ರಣರಂಗದಲ್ಲಿ ಬದ್ಧವೈರಿ ಎಂದು ತಿಳಿಯುತ್ತೇನೆ. ಇದರ ವಿಷಯವಾಗಿ ನಮ್ಮ ಸಂಶಯ ದೂರವಾಗುವುದಕ್ಕೆ ನಾನು ಯಾವ ಪ್ರಮಾಣ ಮಾಡಿ ಹೇಳಬೇಕಲ್ಲ ಈ ದುರ್ಯೋಧನ? ನಿಮ್ಮ ವಚನದಲ್ಲಿ ನಮ್ಗ ವಿಶ್ವಾಸ ಐತೆ. ನಮಗೆ ಸಂಶಯ ಬರುತ್ತದೆ. ಆ ಸಂಶಯವನ್ನು ದೂರ ಆಗುವುದಕ್ಕೆ ಒಂದು ಪ್ರಮಾಣ ಮಾಡಿ ಆಚಾರ್ಯರೇ. ಎಲೈ ದುರ್ಯೋಧನ, ಇದಕ್ಕೊಂದು ಪ್ರಮಾಣ ಮಾಡಿ ಹೇಳುತ್ತೇನೆ ಕೇಳು.
ಈ ದಿವಸ ಪಾಂಡವರ ಪರಾಜಯವಾಗಿ ಅವರ ಕಡೆಗೆ ಮಹಾಸೂರರಿರುವರು ರಣಭೂಮಿಯಲ್ಲಿ ಬಿದ್ದು ಒದ್ದಾಡುವಂತೆ ಚಕ್ರಕೋಟೆಯನ್ನು ರಚಿಸುವೆನು. ಈ ಚಕ್ರಕೋಟೆ ಯುದ್ಧದಲ್ಲಿ ಧರ್ಮರಾಯನನ್ನು ಜೀವಂತದಿಂದ ಹಿಡಿದು ತರುವೆನು. ಆ ಚಕ್ರಕೋಟೆ ಯುದ್ಧವು ಪಾಂಡವರ ಒಬ್ಬೊಬ್ಬರ ಪ್ರಾಣವನ್ನು ತೆಗೆದುಕೊಳ್ಳದೆ ಎಂದಿಗೂ ಬಿಡುವುದಿಲ್ಲ. ಕೇಳಿದೆಯಾ ದುರ್ಯೋಧನ? ಆನಂದವು ಪರಮಾನಂದವು. ಚಕ್ರಕೋಟೆ ಯುದ್ಧದಲ್ಲಿ ದ್ರೋಣಾಚಾರ್ಯರು ಸಂಪೂರ್ಣ ಇರಕ್ಕಾಗಿ ನಮಗೇನು ಭಯವೂ ಇಲ್ಲವೇ ಇಲ್ಲ. ಅಗ್ರಜ ಅನುಜ ಪಾಂಡವರನ್ನು ಯುದ್ಧಕ್ಕೆ ಬಾ ಎಂದು ಹೇಳಿ ಕಳಿಸಿ. ಅಣ್ಣ ಪಾಂಡವರಿಗೆ ಆಗುವುದು ಮರಣ. ನೀನು ಜಾಗ್ರತೆಯಿಂದ ಹೋಗಿ ಆ ದುಷ್ಟ ಪಾಂಡವರನ್ನು ಚಕ್ರಕೋಟೆ ಯುದ್ಧಕ್ಕೆ ಬರಬೇಕೆಂದು ಹೇಳುವಂತವನಾಗುತ್ತ ನೀರುವಾಗು ದುರ್ಗ.
ಹನುಮಂತಪ್ಪ ಗೂಗಲ್ ಬರಿ ಉತ್ತರ ಪಾಠ ಮಾಡಿದವ್ರಿಗೆ 206 ಹಾಕಿತ್ತು. ಪಾಮಪ್ಪ ಕತ್ತಿ ಸಾಕಿನ ಬೋದೂರು ಕಂಪ್ನಿಗೆ 250 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೆ ಧನ್ಯವಾದಗಳು. ಹನುಮಂತಪ್ಪ ಗೂಗಲ್ ಬರಿ ಅಭಿಮಾನಿನ ಪಾತ್ರ ಮಾಡಿದಂಥ ಕಲಾವಿದನಿಗೆ 200 ರೂಪಾಯಿ ಕೊಟ್ಟಿರ್ತಾರೆ, ಅವರೇ ಸ್ವೀಕಾರ ಮಾಡಬೇಕು. ಆಹೋ ರಾಜ ಬಂದವರು ಧಾರಣೆ ಕೇಳಿದೆ. ತಗೊಂಬರ್ರಿ ಲಗ್ನ ಕೊಂಟಾಗ ಮಾಡ್ತಾರಪ್ಪ. ತಡಿ ಹಾಕಿ ಹಿಂದಡ್ಕ ಕೇಳಿದ ತಡಿ ಹಾಕಿ ಅವ್ರದಿಬ್ಬರು ಮುಗ್ದಿಂದ. ಅದೇ ರೀತಿ ಬಾಳಪ್ಪ ತಳುವಾರ್ ಸಾಕಿನ್ ನಾಗರಾಳ ಕಂಪ್ನಿಗೆ 500 ರೂಪಾಯಿ ಕೊಟ್ಟಿರ್ತಾರೆ, ಕಂಪ್ನಿ ವತಿಯಿಂದ ಅವರಿಗೆ ಧನ್ಯವಾದಗಳು. ಹನುಮಂತ ಕಬ್ಬರಿಗೆ ಉದ್ರಿಪಾಟ್ ಮಾಡಿದಂತ ಬಾಲಕನಿಗೆ 501 ರೂಪಾಯಿ ಕೊಟ್ಟಿದ್ದಾರೆ, ಅವರೇ ಮನಸ್ಸು ಕೊಡಿಸ್ಬೇಕು. ಆಹೋ ರಾಜ ಬಂದವರು ಆನಂದ ಕೇಳಿದೆ. ರೋಷಾವೇಶಕ್ಕೆ ಗಕ್ಕನ ತಡಿಸ್ಪಲಿಂಗ ಮಲಿಗಳು ಬರಪ್ಪಲೆ ಜಗ್ಗನೆ ಬಗ್ಗನೆ ಬೋರ್ಗತ್ತ ಮಾತ್ರದರು ಕುರು ಸೈನ್ಯದವರು ಎಪ್ಪಲಾದರು. ಎಂತ ವೀರಾದಿವೀರೆಂದಾರೆಂದು ಕೇಳುವ ನೀನು ಯಾರು ನನಗೆ ಸರಿಯಿಂದಕ್ಕೆ ಗರ್ಗರಣೆ. ನನಗೆ ಸಾರಥಿಯನ್ನು ರಾಜ ತಮ್ಮನ ಮಾಂಕಿತವನ್ನ ಹೇಳಬೇಕು. ಸಾರಥಿ ನಾವುದಾರಂದರೆ ನೀವು ಯಾರಪ್ಪ? ಗಂಟೆ ಮಂಡಲ ಕುದುಕೊಂಡು ಚಲನೆ ಚೆಲ್ಲಿದವು. ಖಂಡದಲ್ಲಿರುವ ತಂಡ ಹರಿತ ವೈರಿಗಳ ಮಾತಾಂಡ ಬಾಬರ ಮೂರು ಲೋಕದ ಮಾತಾಂಡ ಅರ್ಜುನನ ಪುತ್ರ ಸದಮನ ಚರಿತ್ರ ವೀರಾಭಿಮನ್ಯ ಮಹಾರಾಜನೆಂದು
ಸಾರಥಿ ಅತಿ ಜಾಗೃತಿ. ಅಭಿಮನ್ಯನಾದರೂ ಸಹಜವಾಯಿತು ದೇವ. ಈ ಸಭಾತಟಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದೆ. ಸಾರಥಿ ಈ ಸುಂದರ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಆ ಬಡಗುಡಿಗಳಾದ ಕೌರವರು ತಮ್ಮ ಹಠದಿಂದ ಕಪಟ ನೃತ್ಯವನ್ನು ನಾಡಿ ನಮ್ಮ ರಾಜ್ಯದ ಸಂಪತ್ತನ್ನು ಅಪಹರಿಸಿರೋರು. ಈ ಕತ್ತಿಯಿಂದ ಅವರ ಕುತ್ತಿಗೆಯನ್ನು ಕತ್ತರಿಸಿ ರಕ್ತದೋಗಳನ್ನು ಕಾಣ ಎಲ್ಲಿಗೆ ಬರೋಣ ಅಂತ ಸಾರ್ಥಿ ತಿಳಿ ಮುಂದಿನ ಸಂಗತಿ. ಬಂದ್ರ ಅಲ್ಲೇ ಕುಂದ್ರೆ ಅಪ್ಪ ಅವನ್ನಿಟ್ಟು ಮಾತಾಡಿಸ್ತು. ಆದ್ಯಾಗ ಕುಂತೈತವ್ವ ಹಂಗ ನೀ ಸೀರೆ ಒಳಗೆ ಹುಟ್ಟಿಯವ್ವ ಒಂದು ಲೊಂಗ. ಗಂಗಾವತಿ ಬಾಜಾರ್ದಾಗ ಅಡ್ಡಾಡ್ತಾವವ್ವ ಕುದುರೆ ಟಾಂಗ. ಈಶಪ್ಪನ ಗುಡಿಯಾಗ ಕುಂತ್ಕಂದಾರವ್ವ ಈಶಪ್ಪನ ಲಿಂಗ. ಆ ಲಿಂಗವನ್ನು ಪೂಜೆಯನ್ನು ಮಾಡುತ್ತಾ ಬಂದವರು ತಾವದಾರು ತಾಯಿ ಮಧುರಂಗಿ ಕಾಯಿ. ಅಪ್ಪ ಮಗನೇ ಯಾಕೆವ್ವ ಸದಾಚರಣ ಭಕ್ತಿ ಎಂಬ ನೂತನ ಶಾಲೆಯ ಕೊಪ್ಪಸವನ್ನು ತೊಟ್ಟು ನವರತ್ನಗಳ ಕೆತ್ತಿಸಿದ ಆಭರಣಗಳನ್ನು ಧರಿಸಿ ಗಂಧಮಾಲಾದಿಗಳ ಭೂಷಣಂ ಗೈದು ಬಂದ ಸುಂದರಾಂಗಿಯಂ ದಾರೆಂದು ಕೇಳುವ ನೀನುಗಾರು ಮಗನೇ ರೂಪ ಚನ್ನಿಗನೆ. ಆಹೋ ತಾಯಿ ನಾನು ದಾರಂದ್ರಿ ಕೇಳವ ಕನಿಗೆ ಟೈಮ್ ಆಗೈತೆ. ನನಗೆ ಸಾರಥಿ ಅನ್ನುವರು ತಾಯಿ ತಮ್ಮನ ಮಾಂಕಿತವನ್ನು ಹೇಳಬೇಕು. ಅಪ್ಪ ಸಾರಥಿ ನಾವುದಾರೆಂದರೆ ನೀವು ಯಾರ್ಯವ್ವ? ಮುದ್ದು ಮುಖದ ರಾಜವದನಿ ಸುಭದ್ರಾದೇವಿ ಆದರೂ ಸಹಜವಾಯಿತು ತಾಯಿ. ಮನೆಯೊಳಗ ರೊಟ್ಟಿಯನ್ನು ಮಾಡುವುದು ಬಿಟ್ಟು ಈ ರಣಾಂಗಣಕ್ಕೆ ಬಂದ ಕಾರಣವೇನೆಂದು ಕೇಳಿರುವೆ. ಅಪ್ಪ ಸಾರಥಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದನ್ನ ಕೇಳಿದ್ದೆ. ಈ ಕೋಯನ್ನ ಮಗನಾದ ಅಭಿಮನ್ಯನು ಇತ್ತ ಬಂದಿರುವನು ಹಾಗೂ ಎನ್ನ ಸೊಸೆಯಾದ ಉತ್ತರ ಒಡನೆ ಬಂದ್ರೆ ಬೇಸ ಅಲ್ಲೇ ಕೂಡ ವಾಕಿನ ಬೇಕಿನ ಮಾತಾಡಿಸ್ತಾನೆ. ಮಾಸ್ತರ್ ಅವಸರ ಮಾಡ್ತಾರ. ನಿನ್ನ ಹಿಂದೇನಂತೈತೆ ಪುರು ಉಶಾಕ ಬಿಡುತ್ತಿದೆ ಟುರು ಟುರು ಮುಕ್ಕಳಿಗೆ ಬಡಿದೇನು ಕೇರು. ನಾವು ಹೊಲ ಮಾಡಿನ್ರಿ ಒಂದು ಕೋರು ನಮ್ಮ ಮನೇನ ಎತ್ತು ಬಲ ಜೋರು. ಎಲ್ಲೈತವ್ವ ತಂಗಿ ನಿನ್ನ ಹೂರು. ಹುಟ್ಟಿದ್ದು ಹೋನೂರು, ಬೆಳೆದದ್ದು ಬೇವೂರು, ಸಣ್ಣಕ್ಕಿದ್ದೆವ ಸವಿನೂರು, ಮೈನರಿತು ಕುಂತೆವ ಮೂಗುನೂರು, ಮದುವಾದದ್ದು ಗುಂಟು ಮಡುವು. ಗುಂಟು ಮಡುವಿನ ಅಟ್ಟದಲ್ಲಿ ಬಂದು ಕುಂತವರು ತಾವುದಾರು ತಾಯಿ ಒಡಕಟ್ಟಂಗಿನ ಕಾಯಿ. ಅಪ್ಪ ಮಗನೇ ಯಾಕೆವ್ವ ತಳಕ್ಕೆಂದು ಒಳೆಯುವ ಪಿತಾಂಬರನ್ನುಟ್ಟು ಕೆಲ ದನಿಗೈವ ಕೋಗಿಲಿಸರಂತೆ ಬಂದ ಸುಂದರಾಂಗಿ ಎಂದಾರೆಂದು ಕೇಳುವ ನೀನು ದಾರಪ್ಪ ಮಗನೇ ರೂಪ ಚಂದ್ರನೇ. ನನಗೆ ಸಾರಥಿ ಎನ್ನುತ್ತಾರ ತಾಯಿ ತಮ್ಮನ ಮಾಂಕಿತವನ್ನು ಹೇಳಬೇಕು. ಯಾರ್ಯವ್ವ ಅಲ್ಲೇ ಮತ್ ಮನ್ಯಾಗ ನಮ್ಮನ್ ಬೇದಾರ. ಉತ್ತರಿಯಾದರೂ ಸಹಜವಾಯಿತು ತಾಯಿ. ಸಭಾತಡಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿರುವೆ. ಯಾಕೆವ್ವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದನ್ನ ಕೇಳನ್ಯವ್ವ. ಈ ಕೋಯನ್ನ ಪತಿಯಾದ ಅಭಿಮಾನ್ಯನು ಹಾಗೂ ಎನ್ನ ಅತ್ತಮ್ಮನಾದ ಸುಭದ್ರಮ್ಮನೊಡನೆ ಬಂದ್ರೆ ಬೇಸ ತಲ್ಲಿ ಅದ ನೋಡವ್ವ. ಅತ್ತಿ ಸಸಿ ಮಾತಾಡ್ತೀರ ಆತನ್ನ. ಹೇ ಎಲ್ಲ ಚಿತ್ತರದ ಗೊಂಬೆ ಅಂತಿರುವ ಉತ್ತರಿ ಇರಲಿ ಉತ್ತರಿ ಒಂದು ಪ್ರೇಮದ ಮುತ್ತನ್ನಾದರೂ ಕೊಡಮ್ಮ. ಅತ್ತಿ ಸಸಿ ಬಲು ಜೀವದರ ಈಗ. ಇರಲಿ ಉತ್ತರಿ ಎನ್ನದೊಂದು ನುಡಿಯನ್ನು ಲಾಲಿಸು.
ಬಂಗಾರ ಸಾಮಾನು ಇನ್ನೊಂದು ಕಳ್ಕೊಂಡು ಹೋಗಾರೆ ಆ ಹೇ ಅಮ್ಮ ಉತ್ತರಿ, ಆ ಹೇ ಅತ್ತಮ್ಮ, ಏಕೆ ನಿನ್ನ ಮುಖ ಚಿನ್ನ ಬದಲಾಗಿರುವುದಲ್ಲೇ? ನಡ ಮಂದಗಾಗಿರುವುದಲ್ಲ, ಕೋಗಿಲೆ ಅಂತ ಇರುವ ನಿನ್ನ ಸ್ವರವು ಡಬ್ಬಗಾಗಿರುವುದಲ್ಲ. ಇದರ ಕಾರಣವೇನು ತಿಳಿಸಮ್ಮ ಉತ್ತರಿ. ನಾಚಿಗೆ ಬರ್ತ ಹೊಟ್ಟಿಲಿದ್ದ ಅದೇಕೆ ನಾಚಿಕೆ ಪಡ್ತಿ ಹೇಳಮ್ಮ ಉತ್ತರಿ. ಆ ಹೇ ಅತ್ತಮ್ಮ, ಇಲ್ಲಿ 3 ತಿಂಗಳ ಗರ್ಭವತಿಯರನು, ಅದಕ್ಕಾಗಿ ಈ ಇಂದಿಗೆ ನೀನು 3 ತಿಂಗಳ ಗರ್ಭಾವತಿಯು? ಹೌದು ಹೌದು ಅತ್ತಮ್ಮ, ಇಂದಿಗೆ 3 ತಿಂಗಳ ಗರ್ಭವತಿಯರನು. ಆನಂದಳಾದನು ಆನಂದಳಾದನು. ಪಂಚ ಪಾಂಡವರಲ್ಲಿ ರಾಯಿ ಮೂಡಿತು. ಆ ಹೇ ಸುಂದರಾಂಗಿನಿ, ನಿನ್ನ ಗಂಡನಾದ ಅಭಿಮಾನನ ಒಡನೆ ಚಂದದಿಂದ ಆಟವನ್ನು ಆಡುತ್ತಿರು. ನಾನು ನನ್ನ ಪತಿರಾಯರಿಗೆ ಪೂಜದ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರ್ಲಿಕ್ಕೆ ಹೋಗುವೆನಮ್ಮ ಹುಟ್ಟರಿ. ಶಿವನಗೌಡ ಪೊಲೀಸ್ ಪಾಟೀಲ್ ಉತ್ರಿಪಾಟ್ ಪಾಟೀಲ್ ಬಾಲಕನಿಗೆ ಒಂದು ಎಳೆ ಮಾಡಿದ್ದಾರೆ, ಅವರೇ ಬಂದು ಸ್ವೀಕರಿಸಬೇಕು. ಉತ್ರಿ ಅಲ್ಲಿ ಭಾಗ ಇಟ್ಕೊಂಡ್ಬಿಡು ಅವರಿಗೆ ಧನ್ಯವಾದಗಳು. ಪ್ರಾಣಕಾಂತಿ, ಈಗ ಹೊತ್ತು ಹೋಗದ ಕಾರಣ ಯಾವ್ದಾದ್ರು ಒಂದು ಆಟವನ್ನು ಆಡೋಣ ಬರುವ ಕೋಮಲಂಗನೆ. ಪ್ರಾಣಕಾಂತಿ, ಯಾವ ಆಟ ಆಡೋಣ ಹೇಳ ಮೋಹನಾಂಗಿ. ಯಾವ ಆಟ ಬೇಕೆ ಮಾಮ? ನಿನ್ನೆ ಆಡಿದ ಬಿಲ್ಲಾಟವನ್ನು ಯಾಕಾಗಿರೋದು ಪ್ರಾಣಕಾಂತಿ? ನಿನ್ನ ಇಚ್ಛೆಯಿಂದ ಅದೇ ಆಟ ಆಡೋಣ. ಬಾರೇ ನಿನ್ನ ಹೊರಜಾಡ್ಸಿ ರಮಣಿ ಚೆನ್ನಾಗಿ ಹೇಳುವಂತ
ಹಾಗಾದರೆ ನೀನು ಆಹಾರವನ್ನು ಇಡಿ, ನಾನು ಬಾಣವನ್ನು ಬಿಡುತ್ತೇನೆ. ನೀನು ಬಾಣವನ್ನು ಬಿಡು, ನಾನು ಆಹಾರವನ್ನು ಧನ್ಯ ಧನ್ಯ ರಾಜಪುತ್ರಿ ಧನ್ಯ. ಈ ವಿದ್ಯೆಯನ್ನು ನಿನಗೆ ಯಾರು ಕಲಿಸಿದರು? ಏನೇ ಹತ್ತಿರ ಉತ್ತರಿ, ನಮ್ಮಪ್ಪನಾದ ಅರ್ಜುನ ನಿನಗೆ ಈ ವಿದ್ಯೆ ಕಲಿಸಿರೋನೆ? ಹೌದು ಹೌದು ಮಾಮ, ನನಗೂ ನನ್ನ ಅಣ್ಣನಾದ ಉತ್ತರ ಭೂಪನಿಗೂ ಬಿಲ್ಲು ವಿದ್ಯೆ, ಸಂಗೀತ ವಿದ್ಯೆ, ನಾಟ್ಯ ವಿದ್ಯೆ ಮುಂತಾದ ವಿದ್ಯೆಗಳನ್ನು ನಿಮ್ಮ ಅಪ್ಪನಾದ ಅರ್ಜುನ ಕಲಿಸಿರುವನು. ಪ್ರಾಣಕಾಂತೆ, ಹಾಗಾದ್ರೆ ಜಾಗೃತಿನ ಅರಮನೆಗೆ ತೆಗೋಣ. ನಡೆಯ ಕಾಂತೆ ಕಾರಣ ಒಂದೇ. ಧರ್ಮನವರೇ, ಕೌರವ ಮಹಾರಾಜರು ನಿಮ್ಮನ್ನು ಯುದ್ಧಕ್ಕೆ ಬಾ ಎಂದು ಹೇಳಿ ಕಳಿಸರು. ಯುದ್ಧಕ್ಕೆ ಬರಪ್ಪ, ಹೋಗೋಣ. ಒಳ್ಳೆಯದು ದೂತ, ಯುದ್ಧ ಕಡೆಗೆ ಬರುವಂತವನಾಗು. ದೂತ, ಮತ್ತೇನು ಸಂಗತಿ? ಮಹಾರಾಜರೇ, ಕೌರವ ಮಹಾರಾಜರು ನಿಮ್ಮನ್ನು ಯುದ್ಧಕ್ಕೆ ಬಾ ಎಂದು ಹೇಳಿ ಕಳಿಸರಪ್ಪ ಮಹಾರಾಜರೇ. ಒಳ್ಳೆಯದು ದೂತ, ಒಳ್ಳೆಯದು ದೂತ. ಈಗಲೇ ಪಾಂಡವರು ಯುದ್ಧಕ್ಕೆ ಬರುತ್ತಾರೆ ಎಂದು ಆದವರಾದ ಕೌರವನಿಗೆ ಹೇಳುವಂತವನಾಗು. ದೂತ, ನೀನು ಆಗು ತುರ್ತ. ಹೇ ತಮ್ಮ ಭೀಮಸೇನ, ಆ ಕುಲ್ಲ ಕೌರವನಾದ ಕೌರವರು ಧನುವಿದ್ಯ ನಿಪುಣರಾದ ದ್ರೋಣಾಚಾರ್ಯರು ಮಾವಿದ್ಯ ಶಕ್ತಿಯಿಂದ ಚಕ್ರಕೋಟಿಯನ್ನು ನಿರ್ಮಿಸಿ ಯುದ್ಧಕ್ಕೆ ಬಾ ಎಂದು ದೂತರನ್ನು ಕೊಟ್ಟು ಕಳಿಸಿರುವರು. ಈ ವಿದ್ಯವು ಮೋಸದ ವಿದ್ಯವು, ಚಕ್ರಕೋಟಿಯಲ್ಲಿ ಮೋಸದ ವಿದ್ಯೆವು. ಚಕ್ರಕೋಟಿಯಲ್ಲಿ ಹೋಗುವುದು ನಿನ್ನಿಂದಲೂ ಸಾಧ್ಯವಿಲ್ಲ. ತಮ್ಮನಾದ ಅರ್ಜುನನೇ ಒಬ್ಬನೇ ಈ ವಿದ್ಯೆಯನ್ನು ಕಲಿತಿರುವನು. ಅವನು ಶಮಸಪ್ತಕರೊಡನೆ ಯುದ್ಧಕ್ಕೆ ಹೋಗುವನು. ಇವತ್ತಿನ ಯುದ್ಧಕ್ಕೆ ಯಾರನ್ನು ಕಳಿಸಬೇಕು, ಯಾರನ್ನು ಬಿಡಬೇಕು ತಮ್ಮ ಇದಕ್ಕೇನು ಮುಂದಿನ ಸೂಚನಾ? ಕೌರವನು ದಿಟ್ಟನಾದ ಅರ್ಜುನನು ಇಲ್ಲದ ಸಮಯದಲ್ಲಿ
ಆ ಕೆಟ್ಟ ಕೌರವನು ಇಂಥ ಮೋಸದ ಯುದ್ಧಕ್ಕೆ ಬಂದು ಹೇಳಿ ಕಳಿಸಿರುವನೇ. ಈ ದಿಟ್ಟನಾದ ಭೀಮನಿಗೆ ಒಂದು ಆಜ್ಞೆಯನ್ನು ಕೊಟ್ಟು ನೋಡು. ಸಿಕ್ಕರ ಪಕ್ಕೆಲುಬುಗಳನ್ನು ಪಟಪಟನೆ ಮುರಿದು ದಿಕ್ಕಿಗೆ ಓಡಿಸಿ ಬರುವೆನು. ಒಂದು ವೇಳೆ ಆ ಚಕ್ರ ಕೋಟೆ ಒಳಗೆ ಹೋಗದಾಗದಿದ್ದರೆ ದಿಟ್ಟವಾದ ಗದಿಯಿಂದ ಒಡೆಬಡಿದು ಆ ದುಷ್ಟರಾದ ಕೌರವರ ತೆಲೆಚಿಪ್ಪುಗಳನ್ನು ಒಡೆಬಡಿದು ಯಪ್ಪಲಾಯನ ಮಾಡಿ ಬರುವೆನು. ಅಪ್ಪಣೆಯನ್ನು ಕೊಟ್ಟು ಕಳಿಸ. ಚಕ್ರಕೋಟೆಯಲ್ಲಿ ಯುದ್ಧ ಮಾಡುವುದು ನಿನ್ನಿಂದಲೂ ಸಾಧ್ಯವಿಲ್ಲ. ಆ ವಿದ್ಯೆಯನ್ನು ಕಲಿತವರು, ಗುಪ್ತ ವಿದ್ಯೆಯನ್ನು ಕಲಿತವರು ಯಾತ್ರಿಕನಾದ ಅರ್ಜುನ, ಕರ್ಪೂರಿಧಾರಿಯಾದ ಶ್ರೀಕೃಷ್ಣನು ಯಾವಾಗ ಬರುವರೋ ಏನು? ಎಂತ ಬಿಕ್ಕಟ್ಟಿನ ಪ್ರಸಂಗ ಬಂದು ಒದಗಿತಪ್ಪ ಭೀಮಸೇನ. ಜನಕ ಆ ಸಿಂಹಾಸನಕ್ಕೂ ಇಲ್ಲದಿದ್ದರೆ ಏನಾಯ್ತು? ಆತನ ಕುಮಾರನಾದ ವೀರಾಭಿಮನ್ಯು ನಿಮ್ಮ ಎದುರಿಗೆ ನಿಂತಿರನು. ಸುಮ್ಮನೆ ಯಾತಕ್ಕೆ ಚಿಂತಿಸುತ್ತಿರುವೆ? ಜಾತಿ ದಿನ ಅಪ್ಪನ ಚನ್ನಿಗನಾದ ಕುಮಾರ, ಚಕ್ರಕೋಟೆಯಲ್ಲಿ ಹೋಗುವುದು ಒಂದೇ ಹರಿತವನು. ಅದರಲ್ಲಿ ಇಂದು ತಿರುಗಿ ಬರುವುದಕ್ಕೆ ನಿನಗೆ ದಾರಿ ಸಿಗಲಾರದು. ಮೊನ್ನೆ ಹುಟ್ಟಿ 5 ತುಂಬಿ 16 ವರ್ಷಕ್ಕೆ ಬಿದ್ದಿರುವುದು. ನಿನ್ನಂತ ಚೆಲುವ ಚೆನ್ನಿಗೆ ನನ್ನ ಯುದ್ಧ ಕದನಕ್ಕೆ ಕಳಿಸಿ ಈ ಸದನದಲ್ಲಿ ಇರಲಾರೆನು. ಸರ್ವತಾ ಹೋಗಬೇಡ ಈ ಮುದ್ದು ಕುಮಾರರೇ. ಧರ್ಮನಂದನ, ಅದು ಏನು ಗಳೆತ್ತರ ವಿದ್ಯೆ ಎಂದು ಹೇಳಿ ಆ ನನ್ನ ಪುಣ್ಯಶೀಲ ಮಾತೆಯಾದ ಸುಭದ್ರಮ್ಮನ ಗರ್ಭದಲ್ಲಿರುವಾಗಲೇ ನಮ್ಮ ಮಾವನಾದ ಶ್ರೀಕೃಷ್ಣ ಪರಮಾತ್ಮನ ಮುಖದಿಂದಲೇ ಕೇಳಿಕೊಂಡಿರನು. ಬಲ್ಲೆನು, ಚೆನ್ನಾಗಿ ಬಲ್ಲೆನು. ಏ ಜನಕ, ಚಿಕ್ಕವರ ಕುತ್ತಿಯನ್ನು ಗಸಗಸನೆ ಕೊಯ್ದು ತಕ್ಷಣವೇ ನಿನ್ನ ಬೆಳಗ್ಗೆ ಬರನು. ಜಾಗೃತಿನ ಅಪ್ಪನ ಕತ್ತು ಜನಕ. ಹೇ ಚೆನ್ನಿಗನಾದ ಕುಮಾರ, ಚಕ್ರಕೋಟೆಯಲ್ಲಿ ಪ್ರವೇಶ ಮಾಡುವುದು ಒಂದೇ ಹರಿತವನು. ಅದರಲ್ಲಿ ಹಿಂತಿರುಗಿ ಬರುವುದಕ್ಕೆ ನಿನಗೆ ದಾರಿ ಸಿಗಲಾರದು. ಚಕ್ರಕೋಟೆಯಲ್ಲಿ ಮಹಾಸೂರರಿರುವರು. ಅವರೊಡನೆ ಯುದ್ಧವನ್ನು ಮಾಡಿ ತಿರುಗಿ ಬರುವುದಕ್ಕೆ ನಿನಗೆ ದಾರಿ ಸಿಗಲಾರದು. ಸರ್ವತಾ ಹೋಗಬೇಡ ಈ ಮುದ್ದು ಕುಮಾರರೇ. ಒಳಗೆ ಹೋದ ಮೇಲೆ ಹೊರಗೆ ಬರೋದು ಅದೇನು ಆಗದ ಮಾತು. ಚಿಂತೆಯನ್ನು ಬಿಟ್ಟು ಒಂದು ಆಜ್ಞೆಯನ್ನು ಕೊಟ್ಟು ನೋಡು. ಚಿಕ್ಕವರ ಪಕ್ಕೆಲವನ್ನು ಪಟಪಟನೆ ಮುರಿದು ದಿಕ್ಕಿಗೆ ತೂರಾಡಿ ಬರ್ತೇನೆ. ದಿಕ್ಕಿಗೆ ಒಗೆದು ರಕ್ತದ ಕಾಲುವನ್ನೇ ಹರಿಸುವೆ. ಏ ಜನಗ, ತಕ್ಷಣವೇ ನಿನ್ನ ಬೆಳಗ್ಗೆ ಬರೆನು. ಯುದ್ಧಕ್ಕಾಗಿ ನನ್ನ ಕೈಗಳು ತತ್ತರಿಸುತ್ತಿರೋದು, ಮೈ ಒಳಗಿನ ರಕ್ತವು ಉಕ್ಕೇರಿ ಬರ್ತಿರೋದು. ಅಪ್ಪನನ್ನು ಕರೆಯುವ ಅಥವಾ ಈಗಿಂದೀಗಲೇ ಹೋಗುವನು. ಹೇ ತಮ್ಮ ಭೀಮಸೇನ, ಚಿಕ್ಕ ಬಾಲಕನಾದ ಅಭಿಮನ್ಯನು ನನ್ನ ಮಾತು ಲಕ್ಷಿಸದೆ ಚಕ್ರಕೋಟೆ ಮಾರ್ಗವಿಡಿದು ಓಡಿ ಹೋದನು. ಗಕ್ಕರೆ ಹೋಗಿ ಚಿಕ್ಕ ಮಗನನ್ನು ಕರೆದುಕೊಂಡು ಬಾರಪ್ಪ ಭೀಮಸೇನ. ಅವನು ನನ್ನ ಮಾತು ಕೇಳುವುದಿಲ್ಲ. ಅವನ ತಾಯಿಯಾದ ಸುಭದ್ರಮ್ಮನಿಗೆ ಹೇಳಬೇಕು. ಅಮ್ಮ ಸುಭದ್ರ, ಬೇಗ ಬಾ, ಬೇಗ ಬಾ.
ನಿನ್ನ ಮಗನಾದ ಅಭಿಮನ್ಯನು ನಮ್ಮ ಮಾತನ್ನು ಕೇಳದೆ ಚಕ್ರಕೋಟೆ ಓಡಿ ಹೋದನು. ಆ ಮುದ್ದು ಬಾಲಕನಿಗೆ ಬುದ್ಧಿ ಹೇಳಿ ಕರೆದುಕೊಂಡು ಬಾರಮ್ಮ ಅಡಿದಮ್ಮ. ಮಾವನವರೇ ಯಾವ ಮಾರ್ಗವನ್ನಿಡಿದು ಪೋದನು? ಅಮ್ಮ ಸುಭದ್ರ ಇದೇ ಮಾರ್ಗ ಹಿಡಿದು ಪೋದನಮ್ಮ ಸುಭದ್ರ. ಹೇ ಕಂದ ಅಭಿಮನ್ಯ ಹೇ ಕಂದ ಅಭಿಮನ್ಯ ಹೇ ಜನನಿ ನಿಲ್ಲು ನಿಲ್ಲು ಎಲ್ಲಿಗೆ ಹೋಗುತ್ತಿರುವೆ? ಹೇ ಅಮ್ಮ ಹೇ ನಾನು ಯುದ್ಧಕ್ಕೆ ಹೋಗುವೆನು. ಹೇ ಕಂದ ಅಮ್ಮ ಯುದ್ಧಕ್ಕೆ ಹೋಗುವ ಪ್ರಸಂಗ ನಿನಗೂ ಬಂದಿರುವುದೇ? ಹೇ ಜನನಿ ಹೇ ಕಂದ ಯುದ್ಧಕ್ಕೆ ಹೋಗುವ ಪ್ರಸಂಗವು ಎಂದು ಒದಗಿ ಬಂದಿರೋದು. ಹೇ ಕಂದ ಹೇಳ್ತೀನಿ ಕೇಳುವಂತಾತನ. ಹೇ ಜನನಿ ಸರ್ವತ ಹೇಳ ಅಭಿಮಾನವೇ ಹೇ ಅಮ್ಮ ಜನನಿ ನಿನಗೆ ಹುಚ್ಚು ಹಿಡಿದಿದ್ದೇನು? ಹುಚ್ಚು ನೀನು ಇನ್ನು ಚಿಕ್ಕವನು. ನಿನಗೇಟಿಗೆ ಬೇಕು ಆ ಚಕ್ರಕೋಟೆಯ ಕಾಳಗ? ಗಕ್ಕನ ಮನೆಗೆ ಬಂದು ಸಕ್ಕರೆ ಹಾಲನ್ನು ಕುಡಿದು ಸುಖದಿಂದಿರುವ ಕಂದ ಎನ್ನ ಮನಕ್ಕೆ ಆನಂದ. ಬಿಳಿಯನ್ನ ಕೈ ಆ ಕಡುಮೂರ್ಖನಾದ ಕೌರವನೋಡಲ ಅರಿದು ಸೈಂಧವ ಶಕುನಿ ಕೃಷ್ಣ ದುಶಾಸನ ಮುಂತಾದ ವೀರರ ಒಡೆದ ಅರಿದು ರಣಮಂಡದ ಸೂರಾಡಿ ಬರ್ತೇನೆ. ತಾಯೇ ಬಿಡಿಯನ್ನ ಕೈ ಕಂದ ಮತ್ತೆ ಹೇಳ್ತೀನಿ ಕೇಳುವಂತಾತನ. ಜನನಿ ಸರ್ವತ ಹೇಳಬೇಡ. ಹದಿನಾರು ವರ್ಷದ ಬಾಲಕಾನೆ, 16 ವರ್ಷದ ಬಾಲಕಾನೆ. ಜನನಿ ನೀನು ಇನ್ನು ಸಣ್ಣ ಬಾಲಕನು. ನಿನ್ನಂತ ಸುಂದರ ಕಂದನನ್ನು ಕದನಕ್ಕೆ ಕಳಿಸಿ ಮಂದಿರದಲ್ಲಿ ನಾವೆಂದಿಗೂ ಇರಲಾರೆ. ನೀ ಆ ಕೌರವರ ದಂಡಿನಲ್ಲಿ ಹೇಗೆ ಕಾಣಿಸು ಎಂದರೆ ಸಿಂಹದ ಮರಿಯಂತೆ ಕಾಣಿಸುತ್ತದೆ. ಮುದ್ದು ಕುಮಾರನೇ, ಸಣ್ಣವನೆಂಬುವ ಚಿಂತೆಯನ್ನು ಬಿಡಬಿಡು. ಕುಶನು 10 ವರ್ಷದ ಬಾಲಕನಲ್ಲವೇ? ಏ ಜನನಿ, ಹೇ ಕಂದ,
ಸತ್ಯ ಪಾಲಕನಾದ ಶ್ರೀರಾಮರ ಸೈನ್ಯವನ್ನೇ ಕೊಚ್ಚಿ ಕೊಚ್ಚಿ ಹಾಕಲಿಲ್ಲವೇ ದೊಡ್ಡ ದೊಡ್ಡ ಪರ್ವತನ್ನೇ ಒಡೆಬಿಡಿದು ಚೂರು ಚೂರಾಗಿ ಮಾಡಿಸಲ್ಲವೇ ತಾಯಿ ಏ ಜನನಿ ಸಣ್ಣವನೆಂಬ ಶಬ್ದವನ್ನು ಸೇರಿದಂತೆ ಆ ಗಜಗಳ ಗುಂಪಿನಲ್ಲಿ ಸಿಂಹನ ಮರಿ ಸೇರಿದಂತೆ ಸೇರಿ ಆ ದುರದಂತಿರವನ್ನು ಅರಿದು ತಕ್ಷಣವೇ ನಿನ್ನ ಬಳಿಗೆ ಬರೆಯನು ಅಪ್ಪನೆಯನ್ನು ಕಟ್ಟು ಕಳಿಸಮ್ಮ ಯಾಕಂದ ಮತ್ತೆ ಹತ್ತಿನಿ ಪರ್ವತ ಹೇಳಬೇಕು ಹೋದರೆ ನಿನಗೆ ಮರಣವು ಸಿದ್ಧಾಂತವು ಆ ಹೇಕಂದ ಜನನಿ ಆ ಸುಂದರನಾದ ಪಾರ್ಥನು ಇಲ್ಲದ ಸಮಯದಲ್ಲಿ ಒಂದೇ ಆಟವನ್ನು ಹಿಡಿದು ಹೋಗುವುದು ತರವಲ್ಲ ಆ ದಿಟ್ಟನಾದ ಕೌರವರು ನಿನ್ನನ್ನು ಕಡಿದು ಹಾಕುವರೆಲ್ಲ ಎನ್ನ ಹೃದಯವು ತಳಮಳ ಕುದಿಯುತ್ತಿರುವುದು ಅಲ್ಲಿ ನೋಡು ನನಗೆ ಅಪಶಕುನವು ತೋರುತ್ತಿರುವುದು ನನ್ನ ಮಾತು ಕೇಳಿ ಮಂದಿರಕ್ಕೆ ಬಾಲ ಸದ್ಗುಣದ ಶೀಲ ಕಂದ ಅಪಶಕುನವಾಯಿತೆಂದು ಏತಕ್ಕೆ ಚಿಂತಿಸುತ್ತಿರುವೆ ಈ ಸಮಯದಲ್ಲಿ ನಮ್ಮ ಮೇಲೆ ಸಂಪೂರ್ಣ ಇರೋದಕ್ಕಾಗಿ ಯಾವುದು ಆಜ್ಞೆ ಬಂದರೂ ಏನು ಮಾಡುದು ಏ ತಾಯಿ ಕಂದ ಅಂಜೋನೆ ನಮ್ಮ ಕಾಲದಲ್ಲಿ ಕಡಿದಾಡಿ ನಗರೆ ನನಗೆ ವೀರ ಸ್ವರ್ಗ ದೊರೆದಿಲ್ಲವೇ ತಾಯಿ ಅಭಿಮಾನಿ ಎಂಬ 4 ಅಕ್ಷರಗಳನ್ನು ಚಿರಂಜೀವಾಗಿ ಮಾಡುತ್ತೇನೆ ಕ್ಷತ್ರಿಯ ಕುಲವನ್ನು ಯಾವನು ಉದ್ಧಾರ ಮಾಡ್ತಾನೋ ಅವನೇ ನಿಜವಾದ ಪುತ್ರ ನಮ್ಮ ತಾಯಿ ಅಮ್ಮ ಜನನಿ ನೀನು ವೀರಮಾತೆ ಅಲ್ಲವೇ ನಮ್ಮ ಹೌದು ಮಗನೇ ನಾನು ವೀರಮಾತೆ ನೀನು ಸುಳ್ಳದೇ ಇಲ್ಲೊಂದು ಮನಸ್ಸಿಗೆ ಹಚ್ಚಿಕೊಂಡು ನನ್ನನ್ನು ತಡೆಬೇಡ ಹಾಗೋ ಅಲ್ಲಿ ನೋಡು ಚಕ್ರಕ್ಕೆ ರಣಭೇದ ಸ್ವರವು ಹೇಗೆ ಕೇಳಿ ಬರ್ತಿರೋದು ಜಾಗೃತಿನ ಅಪ್ಪನೆ ಕೊಟ್ಟು ಕಳ್ಸಮ್ಮ ಹೇ ಕಂದ ಅಭಿಮಾನವೇ ನಾನು ಎಷ್ಟು ಹೇಳಿದರೂ ಎನ್ನ ಮಾತು ಕೇಳವಲ್ಲಿ ನಿನಗೆ ರಣರಂಗದಲ್ಲಿ ಜಯವಾಗಲೆಂದು ಮಂಗಳ ಆರತಿಯನ್ನು ಬೆಳಗುವೆ ಬಾಲ ಈ ಮುತ್ತಿನ ಪೀಠದ ಮೇಲೆ ಕುಳಿತುಕೊಳ್ಳುವಂತ ಕುಮಾರನೇ ಆಯ್ತಮ್ಮ ಜನನಿ
ತಡಕ ಒಂದ್ 5 ನಿಮಿಷ ಮತ್ತೆ ಅಗಲೆಲ್ಲ ಸಿಗ್ತೈತೆ ಏನದು ಹೇಳ ಈಗ ಮತ್ತೆ ಬೆಳತನ ಕಾಂಡ ಮಾಡ್ಕೊಂಡು ನೋಡ್ಯಾಳ ಈಗ ಹೇಳವ ಯಾವ ನಿಂಗೆ ಸುಟ್ಟ ಹೇಳ್ದೆ ಗಂಡ ಹೆಸರೇ ಯಾವ ಆಕಾಶದ ಕುಂತ್ಕೊಂಡ್ ಅಕ್ಷರ ಬರಿತಾನ ಅರ್ಜುನ ಅನ್ನ ಆಕಾಶದಾಗ ಕುಂತ್ಕೊಂಡ್ ಅಕ್ಷರ ಬರ್ತಾನ ಅರ್ಜುನ ಅಲ್ರಿ ಸಾರಥಿ ಏನಪ್ಪ ನಾನ್ ಹೇಳ್ಬೇಕಾ ಸುಭದ್ರನ ಹೆಸರು ಕೇಳಿದ್ರಿ ಹೇಳ ನೀವ್ ಸ್ವಲ್ಪ ಅಕ್ಕರ ಹೆಸರು ಹೇಳ್ಬಿಡ್ರಿ ಹೇಳ್ಬಿಡ್ತೀನಿ ತಡೆ ಅಡ್ಡುಣಿಗೆ ಅಡಿ ಚಂದ ನನ್ನ ಗಿಡ್ಡ ಹೆಂಡತಿ ಮೊಗ್ಗಲ ಚಂದ ಕಳ್ಳರಿಗೆ ಗುಡ್ಡವೇ ಚಂದ ಮೂಗಿಗೆ ನತ್ತು ಚಂದ ನತ್ತಿಗೆ ಮುತ್ತು ಚಂದ ಹುತ್ತಿಗೆ ಆವು ಚಂದ ಮುಗುಲಿಗೆ ನಕ್ಷತ್ರವೇ ಚಂದ ನಕ್ಷತ್ರದ ಬೆಳಕಿನಂತೆ ಮನೆ ಕಾಯುತ್ತ ಮನ್ಯಾಗ ಕುಂತಾಳ ಅಕ್ಕ ಮಹಾದೇವಿ ಹೇಕಂದ ನಿನಗೆ ಮಂಗಳವಾಗಲೆಂದು ಮಂಗಳಾರತಿಯನ್ನು ಬೆಳಗಿನ ಯುದ್ಧಕ್ಕೆ ಹೋಗಿ ಬಾರೇ ಮುದ್ದು ಕುಮಾರನೇ ಸಾರಥಿ ಎನ್ನ ವೀರ ಮಾತೆಯ ಮಹಾ ಆಜ್ಞೆ ತರ ವೈರ್ಯ ಚಿರವನ್ನು ಅರಿಯುವುದಕ್ಕೆ ಜಾಗೃತಿಯಿಂದ ರಥವನ್ನು ಚಕ್ರಕೋಟೆಗೆ ಸಾರಥಿ ಅತಿ ಜಾಗೃತ ಯಾಕಪ್ಪ ಗುರುಧರನ್ ಸಾಗರ 12ನೇ ಪಾತ್ರ ಮಾಡುವಂತ ಬಾಲಕನಿಗೆ 501 ರೂಪಾಯಿ ಆಹಾರ ಕೊಟ್ಟಿದ್ದಾರೆ, ಅವರೇ ಬಂದು ಸ್ವೀಕರಿಸಬೇಕು. ನಮ್ಮ ಮಾನವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಂಪಗಿರಿಗೌಡ ಪೊಲೀಸ್ ಪಾಟೀಲ್ ಉತ್ತರ ಪಾತ್ರ ಮಾಡಿದಂತ ಬಾಲಕ ಅಭಿಮಾನ ಇನ್ನು ಬರಲ್ಲ, ಭೋಜನದ ಹೊತ್ತಾಯ್ತು ಇನ್ನು ಬರಲವಲ್ಲ. ಒಳ್ಳೆಯದು, ಅಚ್ಚವರನ್ನು ವಿಚಾರಿಸಿ ನೋಡುತ್ತೇನೆ. ಎನ್ನ ಪ್ರಾಣಕಾಂತನು ಎತ್ತಪ್ಪದನು, ಎಲ್ಲಿ ನಿಂತನು ಎತ್ತಪ್ಪದನು, ಅದನ್ನೆಷ್ಟು ಹೇಳಮ್ಮ ಅಚ್ಚಮ್ಮ. ಅಯ್ಯಮ್ಮ ಉತ್ತರಿ, ಎನ್ನ ಮಗನಾದ ಅಭಿಮನ್ಯನು ಶತ್ರುಗಳನ್ನು ಸಂಹರಿಸಲಿಕ್ಕೆ ಚಕ್ರಕೋಟಿ ಯುದ್ಧಕ್ಕೆ ಹೋದನಮ್ಮ ಉತ್ತರಿ. ಏನು ಅಚ್ಚಮ್ಮ, ಎನ್ನ ಕಾಂತನು ಯುದ್ಧಕ್ಕೆ ಹೋದನ? ಹೌದು ಹೌದು ಸೊಸೆ, ಶಿರೋಮಣಿ ಕಂದನು ಯುದ್ಧಕ್ಕೆ ಹೋದನು. ಹಾಗಾದರೆ ಈಗಿಂದೀಗಲೂ ಹೋಗಿ ಎನ್ನ ಕಾಂತನನ್ನು ಕರೆದುಕೊಂಡು ಬರುತ್ತೇನೆ. ಜಾಗ್ರತೆಯಿಂದ ಹೋಗಿ ಬರುತ್ತಾಗೆಯಮ್ಮ. ಪ್ರಾಣಕಾಂತಿ, ಯುದ್ಧಕ್ಕೆ ಹೋಗುವ ಪ್ರಸಂಗವು ಒದಗಿ ಬಂದಿರುವುದು. ಏನು ಕಾಂತ, ಯುದ್ಧಕ್ಕೆ ಹೋಗುವ ಪ್ರಸಂಗವು ನಿನಗೆ ಬಂದಿರುವುದೇ? ಹೌದು ಹೌದು ಕಾಂತೆ, ಹೌದು, ಯುದ್ಧಕ್ಕೆ ಹೋಗುವ ಪ್ರಸಂಗವು ಒದಗಿ ಬಂದಿರೋದು. ಹೇ ಕಾಂತ, ಹಾಗಾದರೆ ನಿನ್ನನ್ನು ಎಂದಿಗೆ ಯುದ್ಧಕ್ಕೆ ಹೋಗಬಾರದು. ನೀನು ಎಷ್ಟು ಹೇಳಿದ್ರು ನಾವು ಕೇಳೋದಿಲ್ಲ. ಸರ್ವತ ಯುದ್ಧಕ್ಕೆ ಹೋದೇ ಹೋಗ್ತೇನೆ ರಮಣಿ. ಕಾಂತ ಹೇಳ್ತೀನಿ ಕೇಳಂತ ಆದನಾಗು. ಹಾಯ್ ರಮಣಿ, ಚೆನ್ನಾಗಿ ಪೇರುವುದು.
ಸಂದರ್ಭದಲ್ಲಿ ನಾಯನ ಬಂದು ಆಟಗಟ್ಟಿ ನಿಲ್ಲೋದು ಒಳ್ಳೆಯದಲ್ಲ. ಅಮ್ಮನ ಮಂದಿರಕ್ಕೆ ತೆರಳು ರಮಣಿ ತಕ್ಷಣ ಬನ್ನಿ. ಹೇ ರಮಣಿ ಪರ್ವತ ತಿರುಗಿ ಬರುವುದು ಅಸತ್ಯವಾದ ಮಾತು. ನನ್ನ ಮಾತು ಕೇಳಿ ನೀನು ಎಷ್ಟು ಹೇಳಿದರೂ ನಾ ಹೇಳೋದಿಲ್ಲ. ನಾನು ಸರ್ವತ ಯುದ್ಧಕ್ಕೆ ಹೋದೇ ಹೋಗ್ತೀನಿ. ಕಾಂತ ಮತ್ತೆ ಅದಕ್ಕೆ ನಿಂತೆ ರಮಣಿ ಸರ್ವತ ಹೇಳಬೇಡ. ಉತ್ತರಿ ಮಂಗಳ ಸೂತ್ರವು ಅರಿಯಿತು, ಅಮಂಗಳ ಸೂಚನೆ ತೋರಿತು. ಇನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನೀನು ಕಾಲಿಗೆ ಬಿದ್ದು ಬೇಡಿಕೊಂಡರೂ ಬಿಡೋದಿಲ್ಲ, ನೀ ಕೈ ಮುಗಿದು ಬೇಡಿಕೊಂಡರೂ ಬಿಡೋದಿಲ್ಲ. ಸರ್ವದ ಯುದ್ಧಕ್ಕೆ ಹೋಗ್ತೇನೆ ರಮಣ.